ಇವತ್ ಟೀಚರ್ ಹೇಳ್ಕೊಟ್ಟಿದ್ ಗಣಿತ ಏನು ಅರ್ಥ ಆಗ್ಲಿಲ್ಲ ಕಣೋ. ನೀ ತುಂಬಾ ಬುದ್ಧಿಶಾಲಿ ಅಲ್ವಾ, ನಿಂಗೆಲ್ಲ ಅರ್ಥ ಆಗತ್ತೆ. ಏನು ಸುಮ್ನಿರೋ, ಯಾಕೆ ಜಗಳ ಆಡ್ತೀಯಾ? ಲೇ ಬಾರೋ. ಬರ್ತಿದೀನ್ ಕಣೋ. ಲೇ ಬೇಗ ಬಾರೋ, ಆಟ ಆಡಕ್ ಹೋಗೋಣ. ಏ ಬಾಬು ನಿಲ್ಲೋ, ಬರ್ತೀನಿ. ಏ ಕ್ಲಾಸ್ ನಲ್ಲಿ ನೀನು ದೊರೆ ಹತ್ರ ಜಗಳ ಮಾಡಿದೆ ಎಂದು ಟೀಚರ್ ಹತ್ರ ಹೇಳಿದ್ದೆ. ಅದಕ್ಕೆ ತಾನೇ ಟೀಚರ್ ಹೊಡೆದ್ರು. ಅದಕ್ಕೆ ಯಾಕೆ ನನ್ನನ್ನು ಹಲ್ ಕಡಿತಾ ನೋಡ್ದೆ? ಈ ತರ ಹಲ್ ಕಡಿಯೋ ವ್ಯವಹಾರ ಇಟ್ಕೊಂಡ್ರೆ ಇರೋ ಹಲ್ಲು ಒಡಿಯತ್ತೆ, ಮೊಳೆಯೋ ಹಲ್ಲು ಮುರಿಯತ್ತೆ. ಏ ಬಸವರಾಜ್, ಏನೋ ಆ ಬಾಬು ಹಲ್ಲು ಅವಾಗ್ಲೇ ಮುರಿಬೇಕಾಗಿತ್ತು. ಯಾವತ್ತಾದ್ರೂ ಅವ್ನ್ ಹಾಗೆ ನೋಡ್ಲಿ, ಅವ್ನ್ ಮುಖನೇ ಜಪ್ಪಿ ಬಿಡ್ತೀನಿ. ಬಸವರಾಜ್, ಇಟ್ಕೊಳ್ಳೋ. ಏನು ಸ್ಕೂಲಲ್ಲಿ ನಾನು ಹೆದರಿಗೆ ನಡುಗೆ, ಈಗ ಒಂದ ನೋಡ್ತಿದ್ದಿ ಏನೋ? ಅದು ಸ್ಕೂಲು, ನಾನು ಇದು ಹರಿಹಾಯೋ ಜಾಗ. ಹಾಯ್ದು ಬಿಡ್ತೀಯ? ಓಲೆ ಚಾಪೆ ಸುತ್ತೋತರ ಸುತ್ತು ಬಿಡ್ತೀನಿ. ಸುತ್ತೋದು ನೀನಾ ಇಲ್ಲ ಸುತ್ತಿಸ್ಕೊಳ್ಳೋದ್ ನೀನಾ? ಈಗ ನೋಡೋಣ. ಹಾಗೆ ಆಗಬೇಕು, ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ಹಾಗೆ ಆಗಬೇಕು. ನೀ ನನ್ ತಂಟೆಗ್ ಬಂದ್ರೆ ಇರೋ ಹಲ್ಲು ಹುಟ್ಟೋ ಹಲ್ಲು ಒಂದು ಇಲ್ದೆ ಹೋಗುತ್ತೆ. ಬನ್ರೋ. ಲೇ ಬಾಬು, ನಮಗೆಲ್ಲ ತುಂಬಾ ಆಶ್ಚರ್ಯ ಆಗ್ತಾ ಕಣೋ. ಏನು? ಬಸವರಾಜು ನಿನ್ಕಿಂತ ಎಷ್ಟ್ ದೊಡ್ಡವನು, ಅವನ್ನೇ ಹೊಡೆದು ಸೋಲ್ಸಿಬಿಟ್ಟಿಯಲ್ಲ. ಲೇ, ನಾನ್ ಯಾರ್ ನಿಂಗ್ ಗೊತ್ತಿಲ್ಲ? ಬೇಟೆ ರಾಯನ್ ಮೊಮ್ಮಗ ಕಣೋ. ನಮ್ ತಾತ ಬೇಟೆ ರಾಯನ್ ಹೆಸರು ಕೇಳಿದ್ರೆ ಹಸುಗಳು ಹೆದರ್ಕೊಂಡ್ ಹಾಲ್ ಸುರಿಸ್ತವೆ. ನಿಜವಾಗ್ಲೂ? ನಮ್ ತಾತ ಊರಲ್ಲಿ ನಡ್ಕೊಂಡ್ ಬರ್ತಿದ್ರೆ ಎಲ್ಲಾ ಜನರು ಸೊಂಟದಲ್ಲಿ ಬಟ್ಟೆ ಕಟ್ಕೊಂಡು ಬಾಯಿ ಮೇಲ್ ಕೈ ಇಟ್ಕೊಂಡ್ ಮರ್ಯಾದೆಯಿಂದ ನಿಲ್ತಿದ್ರಂತೆ. ಹೌದು ಕಣೋ.
ಆಳು ಒಳ್ಳೆ ಉದ್ದಕ್ಕಿದ್ರಂತೆ. ಅವನಿರೋ ಎತ್ತರಕ್ಕೂ ಮೀಸೆನೂ ನೋಡಿದ್ರೆ ನೋಡ್ದವ್ರೆಲ್ಲ ಹೆದರ್ಕೊಂಡ್ ಬಿಡ್ತಿದ್ರಂತೆ. ನಮ್ ಕುಲದೇವ್ರ ಗುಡಿಲಿ ಅವ್ರಿಗೆ ಮೈಮೇಲ್ ಬಂದು ಆಡ್ತಿದ್ರೆ ನೋಡಕ್ಕೆ ಅಷ್ಟು ಭಯ ಆಗ್ತಿತ್ತಂತೆ. ಹೌದಾ? ಹೌದು ಕಣೋ. ಮೈ ಮೇಲ್ ಬಂದು ಆಡ್ಬೇಕಾದ್ರೆ ಎಷ್ಟು ಆಡ್ಗಳಿದ್ರು ಸರಿ, ಅಷ್ಟು ಆಡ್ಗಳನ್ನು ಅವರು ಹಲ್ಲಲ್ಲೇ ಸಿಗ್ದು ರಕ್ತ ಹೇರ್ತಿದ್ರಂತೆ. ಕೇಳಕ್ಕೆ ತುಂಬಾ ಭಯ ಆಗ್ತಿದ್ಯಲ್ಲೋ. ಹಾಗಿದ್ದೋರ್ ಮೊಮ್ಮಗ ನಾನು, ನನ್ನನ್ ಯಾರಿಂದ ಗೆಲ್ಲಕ್ ಸಾಧ್ಯ? ಲೇ, ನಿನ್ನಂತ ಒಬ್ಬ ನಮಗೆ ಸ್ನೇಹಿತ ಆಗಿರೋದು ನಮಗೆ ತುಂಬಾ ಹೆಮ್ಮೆ ಕಣೋ. ಏ ಬಾಬು, ನಿನ್ನೆ ಚುಟ್ಟ ತಗೊಂಡ್ ಬರ್ತೀನಿ ಅಂತ ಹೇಳಿಯಲ್ಲೋ. ತಂದಿದ್ದೀನಿ. ಯಾರಿಗೂ ಗೊತ್ತಿಲ್ದಂಗೆ ನಮ್ಮ ಅಪ್ಪನ್ ಜೇಬಿಂದ 2 ಚುಟ್ಟ 50 ರೂಪಾಯಿನೂ ತಗೊಂಬಂದಿದ್ದೀನಿ. ಬೆಳಿಗ್ಗೆ ಅಂಗಡಿಗೆ ಹೋಗಿ ಕಡ್ಲೆ ಮಿಠಾಯಿ, ಮಿಕ್ಸ್ಚರು ಎಲ್ಲಾ ತಂದಿದ್ದೀನಿ. ಮತ್ತೆ ಇನ್ನೊಂದು ವಿಷಯ, ತುಂಬಾ ಬಿಡಿ ಕಟ್ಟು ತಗೊಂಬಂದಿದ್ದೀನಿ. ತೋಪಿಗೆ ಹೋಗಿ ಬೀಡಿನೂ ಚುಟ್ಟಾನೂ ಸೇತಾ ಕಡ್ಲೆ ಮಿಠಾಯಿನೂ ಮಿಕ್ಸ್ಚರ್ನು ತಿನ್ನೋಣ. ಏ, ಹುಡುಗಿರ್ ಚಿತ್ರದ ಪುಸ್ತಕ ಇದೆ, ಓದಿದ್ರೆ ಚೆನ್ನಾಗಿರುತ್ತೆ, ನಾಳೆ ತಗೊಂಬರ್ತೀನಿ ಎಂದಿದ್ದೆ. ತಗೊಂಬಂದ್ಯಾ? ತಂದಿದ್ದೀನಿ. ಯಾರಿಗೂ ಗೊತ್ತಾಗದೆ ಓದ್ಬೇಕು. ಆಲದ ಮರದ ಕೆಳಗೆ ಕೊಡ್ತೀನಿ. ಹೌದಾ? ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಮಾಡು. ಬಾ, ಬೇಗ, ಬಾ, ಬೇಗ. ಆಹಾ, ಈ ಸಣ್ಣ ವಯಸ್ಸಲ್ಲೇ ಕಳ್ತನ, ಚುಟ್ಟ, ಹುಡುಗಿ ಚಿತ್ರದ ಬುಕ್ಕು ನೋಡ್ತೀನಿ, ಮಾಡ್ತೀನಿ, ಹತ್ತಿಸ್ತೀನಿ. ನಂಗೂ ಕೊಡು. ನಂಗೂ ಕೊಡು. ಏ, ನಂಗ್ ಸ್ವಲ್ಪ ಕೊಡು. ಸೂಪರ ಇದೆ. ಇನ್ನೊಂದ್ ಸ್ವಲ್ಪ ಕೊಡು. ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಇದು ಹೇಗಿದೆ? ಕೊಡು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏ, ಕೈ ತೆಗಿ, ಕೈ ತೆಗಿಯೋ. ತೆಗಿ, ನನಗೆ ಕೈ ಬೇಕು ತೆಗಿ. ಸ್ವಲ್ಪ. ನಂಗೂ ಕೊಡು. ನಂಗೆ ಕೊಡು. ತೆಗಿಯೋ, ಏ, ಕೈ ಜಗಳ ತೆಗಿಯೋ. ಮಾಡ್ದೆ ತಿನ್ರೋ. ಏ, ನನ್ ಕೊಡಿಯೋ, ನನ್ಗೆ ನನ್ಗೆ. ಏ, ಆ ಬುಕ್ ತೆಗಿಯೋ. ಲೇ, ಈ ಬುಕ್ ನೆಲ್ಲ ಮನೆಗ್ ತಕೊಂಡ್ ಹೋಗಿ ಓದಕ್ಕಾಗಲ್ಲ. ಇಲ್ಲೇ ಎಲ್ಲ ಓದಿ ಅಡಗ್ಸಿಡು. ನಾಳೆ ಬಂದು ತಕೊಂಡ್ ಹೋಗೋಣ. ನಾವ್ ಇಲ್ಲಿಂದ 4 ಮೈಲ್ ಹೋಗ್ಬೇಕು. ನಾವೀಗ ಏ, ಹೋಗ್ತೀವಪ್ಪ. ಚುಟ್ಟ ಬೀಡಿ ಎಲ್ಲ ಸೇದ್ದೆ ಹೋಗ್ತೀರಾ? ನಾವ್ ಹೋಗೋ ದಾರಿಲಿ ಸೇದ್ಕೊಂಡ್ ಹೋಗ್ತೀವಿ. ಸರಿ, ತಗೋ ನಂಗೆ- ತಗೋ. ನಂಗೆ ಸ್ವಲ್ಪ ನಂಗೆ ಕೊಡು. ನಂಗೆ ನಂಗೆ ಎಲ್ಲ ನೀನು ನಂಗೊಂದು ತಗೋತಿದ್ಯಲ್ಲ. ಏ, ಕೊಡು. ನಂಗೊಂದು. ಸರಿ, ಸರಿ, ಬರ್ತೀನಿ ಸರಿ ಕಣೋ. ಕಣೋ. ಹಾ, ಬರ್ತೀನಿ ಬಾಯ್, ನಾನು. ಬಾಯ್, ಬಾಯ್. ಬಾಯ್. ಸರಿ ಸರಿ. ಏನಿದು ಇಷ್ಟು ಅಸಹ್ಯವಾಗಿದೆ? ಓದ್ಲಿಕ್ಕೆ ಅಸಹ್ಯವಾಗಿದೆ. ಆಹಾ, ಹ್ಮ್. ಮೊಳಕೆ ಬಂದು 3 ಮುಕ್ಕಾಲ್ ಎಲೆನೂ ಚಿಗ್ರಿಲ್ಲ, ಅದ್ರೊಳಗೆ ಕಳ್ತನ, ಚುಟ್ಟ, ಬೀಡಿ ಕಟ್ಟು, ಹುಡುಗಿ ಚಿತ್ರದ ಬುಕ್ಕು. ಪೇಟಿ ರಾಯನ್ ಮೊಮ್ಮಗ ಎಳೆದ್ರಲ್ಲೇ ಬಲ್ತಿದ್ಯಲ್ಲ 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 ಬಲ್ತಿದ್ಯಲ್ಲ. ನಿನ್ ಜೊತೆಲಿರೋ ಹುಡುಗರ ಹತ್ರ ನೀನ್ ಮಾತಾಡಿದ್ದನ್ನ ಹೊಟ್ಟೆ ಹೋಗಿತ್ತಾ ನಾನ್ ಕೇಳ್ತಾನೆ ಇದ್ದೆ. ನಾನ್ ಬರ್ಬೇಕಾದ್ರೆ ದಾರಿಯಲ್ಲಿ ಅವರು ಚುಟ್ಟನು ಬೀಡಿನೂ ಸೇತಾನೆ ಹೋದ್ರು. ಅವರೆಲ್ಲ ಬಿಕಾರಿ ನನ್ ಮಕ್ಳು, ಅವ್ರ ಹತ್ರ ಏನು ದಕ್ಕಲ್ಲ. ನೀನು ರೈಸ್ ಮಿಲ್ ಓನರ್ ನರ್ಸಪ್ಪನ್ ಮಗ, ಶ್ರೀಮಂತ, ನಿನ್ ಹತ್ರ ಎಷ್ಟ್ ಬೇಕಾದ್ರೂ ಕೇಳ್ಬೋದು. ಏನ್ ಹೇಳ್ತೀರಿ? ದಿನ ನನಗೆ 100 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. 100 ರೂಪಾಯ? ಹೌದು. ಇಲ್ದಿದ್ರೆ ಈ ವಿಷಯನ ನಿಮ್ಮಪ್ಪ ನರ್ಸಪ್ಪನ ಹತ್ರ ಹೇಳ್ಬಿಡ್ತೀನಿ. ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಕಣ್ಣೆರಡ್ನು ಮಾತ್ರ ಬಿಟ್ಟು ನಿನ್ ಚರ್ಮನ ಸುಳ್ದು 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 ಹೊಡ್ದಾಕ್ಬಿಡ್ತಾರೆ ಗೊತ್ತಾ? ನೋವು ಹೇಗಿರುತ್ತೆ ಗೊತ್ತಾ? ಬೆಂಕಿಯಲ್ಲಿ ಬಿದ್ದು ಒದ್ದಾಡುವ ಕಪ್ಪೆ ತರ ಇರುತ್ತೆ. ದಿನಾನು 100 ರೂಪಾಯಿಗೆ ನಾನೆಲ್ಲಿಂದ ಹೋಗ್ಲಿ? ಏಯ್, ಏನೋ ಕೊಬ್ಬಲ್ ಮಾತಾಡ್ತಿ? ಇವತ್ತು ನಿಮ್ಮ ಅಪ್ಪನ ಜೇಬ್ನಿಂದ 50 ರೂಪಾಯಿನೂ
ಎರಡ್ ಚುಟ್ಟಾನು ತಗೊಂಬಂದ್ಯಲ್ಲ ಅದೇ ತರ ತಗೊಂಬಾ. ಅಂಗಿ ಜೇಬ್ನಲ್ಲಿ ಇಲ್ದಿದ್ರೆ ದುಡ್ಡನ್ನ ಬೀರೋಲ್ ಇಟ್ಟಿದಾನ, ಇಲ್ಲ ಕಬ್ಬಣದ ಪೆಟ್ಟಿಯಲ್ಲಿ ಇಟ್ಟಿದಾನ, ಇಲ್ದೇ ಇದ್ರೆ ದಿಂಬಿನ ಕೆಳಗಡೆ ಇಟ್ಟಿದಾನ ಅಂತ ನೀನ್ ನೋಡ್ಕೋ. ರಾತ್ರಿ ಎಲ್ರು ಮಲಗದ ಮೇಲೆ ಅಭ್ಯಾಸ ಮಾಡ್ಬಿಡು. ಯಾರಾದ್ರೂ ನೋಡಿದ್ರೆ ಮಿಯಾ ಮಿಯಾವ್ ಮಿಯಾ ಮಿಯಾವ್ ಅಂತ ಬೆಕ್ಕಿನ ಹಾಗೆ ಸದ್ದು ಮಾಡಿ ತಪ್ಪಿಸ್ಕೋ. ಸರಿ ಬರ್ತೀನಿ. ಹೋಗ್ ಹೋಗ್ ಹೋಗ್. ನಿಲ್ಲು. ಏನು? ನಾಳೆ ನಾನು ಹೊಳೆ ಬೀದಿಯಲ್ಲಿ ಕೂತಿರ್ತೀನಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ದೆ ನನ್ನ ಹತ್ರ ಬಂದು ಕೊಟ್ಬಿಟ್ಟು ಹೋಗ್ಬಿಡು. ಸರಿ. ಹೋಗಲೇ ಹೋಗ. ಕೆಲ್ಸ ಮಾಡ್ದೆ, ಬೆವರು ಸುರಿಸ್ದೆ, ಅಲಂಕಾರ ಹಾಳಾಗ್ದೆ, ದಿನ ನನಗೆ 100 ರೂಪಾಯಿ ಸಿಗುತ್ತೆ. ಚಿಕ್ನಾರ, ಇನ್ಮೇಲೆ ನೀನ್ ಚಿಕ್ನಾರ ಅಲ್ಲ, ಚೆನ್ನಿಗರಾಯ. ತಗೋಪ, ನೀನು ತಗೋಪ. ಚೆನ್ನಾಗ್ ತಿನ್ನಿ. ಬಾಬು, ನೀನೇನ್ ಮಾಡ್ತಾ ಇದೀಯಾ? ತಿನ್ನು. ಎಲ್ಲಿ ಮಾಡು, ತಿನ್ರಪ್ಪ. ಬಾಬು ತಿನ್ನಪ್ಪ. ತಗೋ. ತಿನ್ನು. ಎಲ್ಲರೂ ಚೆನ್ನಾಗ್ ತಿನ್ನಿ. ಅಮ್ಮ, ಏನಮ್ಮ? ಯಾವಾಗ್ಲೂ ನೀನು ಕಲ್ಸ್ಕೊಟ್ರೆ ತುಂಬಾ ರುಚಿಯಾಗಿರತ್ತೆಮ್ಮ. ನೀವೆಲ್ಲ ಚೆನ್ನಾಗ್ ಊಟ ಮಾಡ್ಬೇಕು ಅಂತಾನೆ ನಾನ್ ದಿನಾನು ತುಂಬಾ ತರಕಾರಿ, ಬೇಳೆ ಹಾಕಿ ಅಡ್ಗೆ ಮಾಡಿ ತುಪ್ಪ ಹಾಕಿ ಕಲಿಸ್ತೀನಿ. ಚೆನ್ನಾಗ್ ಊಟ ಮಾಡಿ. ಊಟ ಮಾಡಿ. ಮಾಡ್ರಪ್ಪ. ಅಮ್ಮ, ಏನು? ಊಟ ಇಷ್ಟು ರುಚಿಯಾಗಿರಕ್ಕೆ ತರಕಾರಿ, ಬೇಳೆ, ತುಪ್ಪ ಅಲ್ಲಮ್ಮ, ಮತ್ತೆ ನಿನ್ನ ಪ್ರೀತಿನೇ ಅಮ್ಮ. ಬಾಬು, ನೀ ಯಾಕೋ ಊಟ ಮಾಡ್ದೇನೆ ಕೂತ್ಕೊಂಡಿದ್ಯಾ? ಊಟ ಮಾಡಪ್ಪ. ಊಟನ ಇದು? ಹೇಗೆ ಈ ಕತ್ತೆಗಳೆಲ್ಲ ತಿಂತಾವೋ ಗೊತ್ತಿಲ್ಲ. ಇದನ್ನ ನಾಯಿಗಳು ಮೂಸಲ್ಲ. ಏ, ಊಟನ ಹೀಗೆ ಎಸಿತಿಯಲ್ಲೋ? ಬುದ್ಧಿದ್ಯಾ ನಿಂಗೆ? ನಿನ್ ಕೆಲ್ಸ ನೋಡ್ಕೊಂಡು ಹೋಗೋ. ಅಮ್ಮ, ನಂಗೀಗ್ಲೇ ಮಾಂಸದ ಅಡ್ಗೆ ಮಾಡ್ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ. ನೀನು ಹಸ್ತಿದೀಯಪ್ಪ, ಈಗ ಮಾಡಿದ ಊಟ ಮಾಡು, ಆಮೇಲೆ ನೀ ಕೇಳಿದ್ ಅದೆಲ್ಲ ಮಾಡ್ಕೊಡ್ತೀನಿ. ಆಗಲ್ಲ, ನಂಗೀಗನೇ ಬೇಕು. ಹೇ, ಏನಪ್ಪ ಏನಮ್ಮ ನೀನು? ನೀವ್ ಹತ್ರ ಹೋಗಿ ಗೋಗರಿತಾ ಇದ್ದಿ? ಹಸುವಿಲಿದ್ರೆ ಹಸುವಿಲೇ ಇರ್ಲಿ. ಏನ ಹೇಳ್ದೆ? ಏ, ಏನು, ನಾನು ಏನು, ಯಾಕ್ ಜಗಳ ಆಡ್ತಿದ್ಯಾ? ನನ್ ಮಾತ್ ಕೇಳಪ್ಪ. ನನ್ನ ಹತ್ರ ಇಟ್ಕೊಂಡ್ರೆ ತಿನ್ನಕ್ ಬಾಯ ಇರಲ್ಲ. ಏ, ಹೋಗೋ. ಇನ್ನೊಂದ್ಸಲಿ ನನ್ ಸುದ್ದಿಗ್ ಬಂದ್ರೆ ನಿಂಗೆ ಬಾಯ್ ಇರಲ್ಲ. ಏನೋ ತಿನ್ಬೇಕಿತ್ತಲ್ವಾ, ಯಾಕೆ ಎಸಿದಿ? ಏನೋ ನನ್ನ ಹೆದರ್ಸ್ತೀಯಾ? ನಿಲ್ಸ್ರೋ, ಏನು? ನಿಲ್ಸಿ. ಯಾಕ್ರೋ ಹೀಗ್ ಜಗಳ ಆಡ್ತಿದ್ದೀರಾ? ಏಯ್, ನೀನಾದ್ರೂ ಸ್ವಲ್ಪ ಸಹನೆಯಿಂದ ಇರ್ಬಾರ್ದಾ? ಹೌದಮ್ಮ, ಯಾವಾಗ ನೀ ನನಗೆ ಹೇಳ್ತಿ, ಅವನಿಗ್ ಮತ್ತೆ ಯಾವಾಗ ಏನು ಹೇಳದೇ ಇಲ್ಲ. ನೀವೆಲ್ರೂ ನನ್ ಕಣ್ಗಳಿದ್ದಾಗೆ. ಅವನ್ ಸ್ವಲ್ಪ ಮುಂಗೋಪಿ, ನಾವೇ ಸಮಾಧಾನ ಮಾಡ್ಕೋಬೇಕಲ್ವಾ? ಅಂದ್ರೆ ನಾವು ಸುಮ್ನೆ ಇರ್ಬೇಕು, ಅವ್ನ್ ಚಂಡಿತನ ಮಾಡೋದ? ಹೋಗಲ್ಲ. ಯಾಕ್ರೋ? ಅಪ್ಪ ಬಂದಾಯ್ತು, ನಾನ್ ಅವ್ರ ಹತ್ರ ಹೇಳ್ತೀನಿ. ಆಮೇಲೆ ಅವ್ರ ಕೈಲಿ ಸಿಕ್ಕ ಒದೆಯಲ್ಲಿ ನೀ ಹ್ಯಾಗ ಆಟ ಆಡ್ತಿ ನೋಡೋಣ. ಅಯ್ಯೋ, ಬೇಡ ಕಣೋ. ಏ, ಬೇಡ, ನನ್ ಬೇಡ, ಮಾತ್ ಬೇಡ, ಕೇಳು, ಬೇಡ, ನನ್ ಮಾತ್ ಕೇಳು. ಕಣೋ. ಅವ್ರ್ ಬಂದ್ರೆ ನಿನ್ ಕೈ ಕಾಲ್ ಒಡ್ದ್ ಹಾಕ್ತಾರೆ. ಹೋಗು. ನಾನ್ ಒಳಗ್ ಹೋಗಲ್ಲ. ನನ್ ಒಳಗ್ ಮಾತ್ ಹೋಗು. ಕೇಳು, ಹೋಗು. ಒಳಗ್ ಹೋಗು. ಬೇಡ, ಖಂಡ ಮಾಡ್ತಿದ್ಯಾ? ಹೋಗ್ರಿ, ಎಲ್ರೂ ಹೋಗ್ರಿ. ಅಪ್ಪ, ಏನು ಏನು ಅಮ್ಮ ಕೊಟ್ಟ ಊಟನ ಬಾಬು ಗೋಡೆಗೆ ಎಸ್ತು ಬಿಟ್ಟ. ಹ? ಊಟ ಎಸದ್ನ? ಬರೋ ಬರೋ. ಒಳ್ಳೆ ಒದೆ ತಿಂದ್ ಸಾಯ್ಲಿ. ಏಯ್, ಊಟ ನೆಸ್ದ ನಾಯಿನ ಕರ್ಕೊಂಬಾ. ಅವನೇನೋ ತಿಳಿದೇ ಮಾಡ್ಬಿಟ್ಟ ಹಾ? ಕಣ್ರಿ. ಒಂದ್ಸಲ ಅವನ ಕ್ಷಮಿಸ್ಬಿಡಿ. ಏಯ್, ಕರ್ಕೊಂಬಾ ಅಂದ್ರೆ ಕರ್ಕೊಂಬಾರೆ. ನೀವು ನೀವು ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತೀರಾ. ಏಯ್, ಅವನ್ನ ಹೊಡೆಯೋದಷ್ಟೇ ಅಲ್ಲ, ಅವನ ಹಗ್ಗದಲ್ಲಿ ಕಟ್ಟಿ ತೂಗ್ ಹಾಕಿ ಒಣಮೆಣಸಿನ ಹೊಗೆ ಇದೆಯಾ ನೋಡು, ಅದನ್ನ ಅವನ ಮುಖಕ್ಕೆ ಹಿಡಿದ್ರೆ ಅಷ್ಟೇ ಅವ್ನ್ ಸರಿ ಹೋಗೋದು. ಹೋಗು, ಅವನ ಕರ್ಕೊಂಬಾ. ಬೇಡ ಮುಖ ಮುತ್ತಿ ನೋಡ್ದೆ ಹೊಡೆದ್ಬಿಡ್ತೀನಿ. ಹೋಗಿ ಕರ್ಕೊಂಬಾ.
ಬಾರೋ ನನ್ ಮುಂದೆ, ಮುಂದ್ಗಡೆ ಬಾರೋ. ಏಯ್ ಬೇಡಪ್ಪ ಬೇಡಪ್ಪ ಏ, 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 ಅಣ್ಣನ ಹೊಡಿಬೇಡಪ್ಪ ಬೇಡಪ್ಪ. ಹೊಡಿಯಲ್ಲ. ಬಾ ಬಾ. 6ನೇದು ಎಷ್ಟು ವರ್ಷದಿಂದ ಓದ್ತೀಯಾ? ಎಷ್ಟು ವರ್ಷದಿಂದ ಓದ್ತೀಯಾ? 2 ವರ್ಷನಾ? ನಿನ್ ಜೊತೆ ಹುಟ್ಟಿದ ಅಣ್ಣ ತಮ್ಮಂದ್ರಲ್ಲ ಓದ್ತಾ ಇಲ್ಲ? ಏಯ್, ನೀವು ಓದಿ ಉದ್ಧಾರ ಮಾಡಿದ್ ಸಾಕು. ನಾಳೆಯಿಂದ ರೈಸ್ ಮಿಲ್ ಬಂದು ನನ್ನ ಜೊತೆ ಕೆಲಸ ಮಾಡು, ತಿಳಿತಾ? ತಿಳಿಲಿಲ್ಲ ಅಂದ್ರೆ ಕೊಂದ್ಬಿಡ್ತೀನಿ. ಮುಂದೆ ಅವ್ನ್ ಚೆನ್ನಾಗಿ ಓದ್ಕೊತಾನೆ ಅಲ್ವಪ್ಪ? ಮುದ್ ಮಾಡಿ ಅವನ್ನ ಕೆಡಿಸ್ತಾ ಇದೀಯ ನೀನು. ನಿನ್ನಿಂದಾನೇ ಅವನು ಹೀಗೆ. ಏಯ್, ಓದ್ಕೋತೀನಿ ಅಂತ ಹೇಳಪ್ಪ, ಬೇಗ ಹೇಳು. ಓದ್ತೀನಿ ಆ? ಓದ್ತೀನಿನ್ನಲ್ಲ. ಏನಪ್ಪ ಇದು, ಹೊಟ್ಟೆ ತಾಳ ಹಾಕ್ತಾ ಇದೆ. ಹುಡುಗ ಬಾಬುನು ಕಾಣಿಸ್ತಾ ಇಲ್ಲ. ಚಟಾಪಟ ಅಂತ ದುಡ್ಡನ್ನ ತಕೊಂಡು ಹೋಟ್ಲ್ಗೆ ಹೋಗಿ ಇಡ್ಲಿ ವಡೆ ದೋಸೆ ಸಾಂಬಾರ್ ಅಂತ ಒಂದ್ ಕೈ ನೋಡೋಣ ಅನ್ಕೊಂಡ್ರೆ ಈ ಹುಡುಗ ಇನ್ನೂ ಕಾಣಿಸ್ತಾ ಇಲ್ವಲ್ಲ. ಹಣ್ಣು ಮಾರನ್ ಬರ್ತಾ ಇದ್ದಾನೆ. ಹಸಿವಿಗೆ ಒಂದ್ 4 ಹಣ್ಣು ತಗೊಂಡ್ ತಿನ್ಬಿಡೋಣ. ಹಣ್ಣ್ ಬುಟ್ಟಿ ಇಲ್ ಬಾರಯ್ಯ. ಅರೆ ಇಲ್ ಬಾರಯ್ಯ, ಹಣ್ಣ್ ಬುಟ್ಟಿನ ಕೆಳಗೆ ಇಳಿಸು. ಯಾಕೆ? ಸೇಬನ್ನು ಕಿತ್ಲೆ ಹಣ್ಣನ್ನು ನಾವಿಬ್ರು ಚೆಂಡಿನ ಹಾಗೆ ಉರುಳಿಸಿ ಆಟ ಆಡ್ಬೇಕು ಅಂತ. ಹಣ್ಣು ತಿನ್ನಕ್ಕೆ ಕೆಳಗಿಳಿಸು. ಆ? ಈಗಾಗ್ಲೇ ನೀನು ಹಣ್ಣು ತಕೊಂಡ್ ತಿಂದದು 10 ರೂಪಾಯಿ ಬಾಕಿ. ಮೊದಲೇ ಆ ದುಡ್ಡು ಕೆಳಗಿಡು. ಓಯ್, ಏನೋ 10 ರೂಪಾಯಿ ದೊಡ್ಡ 10 ರೂಪಾಯಿ, 20 ರೂಪಾಯಿ ಸಾಲ ಇದ್ರು ಅದನ್ನ ಈಗ್ಲೇ ಕೊಟ್ಬಿಡ್ತೀನಿ. ಅದ್ ಮಾತ್ರ ಅಲ್ಲ, ಈಗ ತಿನ್ನೋ ಹಣ್ಣುಗೂ ಸೇರ್ಸ್ ಕೊಟ್ಬಿಡ್ತೀನಿ. ಮುಂಚಿನ ಹಾಗೆ ನಾನು ಚಿಕ್ಕನಾರಲ್ಲ, ಚೆನ್ನಿಗರಾಯ. ಈ ಮನುಷ್ಯಂಗೆ ಎಲ್ಲೋ ದುಡ್ಡು ದಕ್ಕಿದೆ, ಅದೇ ಈ ತರ ಮಾತಾಡ್ತಾನೆ. ಏನ ಯೋಚಿಸ್ತಾ ಇದ್ಯಾ? ಏನಿಲ್ಲ ಅಣ್ಣ, ಎಷ್ಟು ಹಣ್ಣು ಬೇಕಾದ್ರೂ ತಿನ್ನಣ್ಣ. ಹಾಗಾದ್ರೆ ಇಳ್ಸೋ, ಇಳ್ಸು ಇಳ್ಸು ಇಳ್ಸೋ. ಸೇಬು, ಕಿತ್ಲೆ ಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು. ಸಬಾಷ್ ಸಬಾಷ್. ಹೌದು, ಇದು ಯಾವ ಊರ್ ಸೇಬು? ಕಾಶ್ಮೀರ್ ಸೇಬಣ್ಣ. ಸುಳ್ಳು ಹೇಳ್ಬೇಡ. ಕಾರ್ವಾರ್ ಸಮುದ್ರದಲ್ಲಿ ಬೆಳೆದ ಸೇಬ್ನ ಹಾಗೆ ಉಪ್ಪುಪ್ಪಾಗಿದೆ. ಅಣ್ಣ, ಎಷ್ಟೆಷ್ಟು ಉಪ್ಪಾಗಿದೆಯೋ ಅಷ್ಟೆಷ್ಟು ದುಡ್ಡು ಕಮ್ಮಿ ಮಾಡಿ ಕೊಡಣ್ಣ. ಇದು ಮಾತು. ಬಾಳೆಹಣ್ಣಂದ್ರೆ ನನಗೆ ತುಂಬಾ ಇಷ್ಟ. ತಿನ್ನಣ್ಣ. ತೋರ್ಸು. ಎಲ್ಲ ಸೇರ್ಸಿ ಎಷ್ಟಾಯ್ತು? ಅಣ್ಣ, ಹಳೆ ಬಾಕಿ ಎಲ್ಲ ಸೇರ್ಸಿ ಮೊತ್ತ 30 ಆಯ್ತಣ್ಣ. ಅರೆ, ಬರೀ 30 ರೂಪಾಯಿನಾ? ಇರು ಬಂದೆ. ಅಣ್ಣ, ದುಡ್ಡು ಕೊಟ್ಟು ಹೋಗೋಣ. ಎಲ್ಲ ಸೇರ್ಸಿ ಈಗ ಕೊಟ್ಟೆ ಹೋಗ್ತೀನೋ. ಇರೋ ಬಂದೆ. ಬಾರೋ ನನ್ ಮುದ್ದಿನ ಬೇಟೆ ರಾಯ ಮೊಮ್ಮಗ. ನಿನ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಕಣೋ. ಬೇಗ ಬೇಗ ದುಡ್ಡನ್ನ ಕೊಡೋ, ಯಾರಾದ್ರೂ ನೋಡ್ಬಿಡ್ತಾರೆ. ಏನು ಹಾಗೆ ನೋಡ್ತೀಯಾ? ದುಡ್ಡನ್ನ ತೆಗಿಯಾ. ಏನೋ ಹೆದರ್ಸ್ತಾ ಇದೀಯ ನೀನು? ನನಗ್ ಭಯವಾಗ್ತಾ ಇದೆ. ಆಮೇಲೆ ನಾನು ಜ್ವರದಿಂದ ಹಾಸ್ಟೆಲ್ ಬಿಟ್ಕೊಂಡ್ರೆ ನಿನ್ನ ಹತ್ರ ದುಡ್ಡು ತಗೊಳಕಾಗಲ್ಲ. ಬೇಗ ದುಡ್ಡು ಕೊಟ್ಬಿಡೋ, ಈಗ್ಲೇ ಹೋಗ್ಬಿಡ್ತೀನಿ. ದುಡ್ಡು ಅಂತ ನನ್ನ ಹತ್ರ ಕೇಳಿದ್ರೆ ನಡೆಯೋ ಕಾಲಿರಲ್ಲ, ತಿನ್ನೋಕೆ ಬಾಯಿರಲ್ಲ. ದಾರಿ ಬಿಡ. ಏನೋ ಇದು ಹೀಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮಾತು ಸರಿ ಇಲ್ಲ, ನೋಟನೂ ಸರಿ ಇಲ್ಲ. ಒಂದ್ ವೇಳೆ ಅವನಿಗೆ ಹುಚ್ಚಿಡ್ದು ಬಿಡ್ತು. ಹಣ್ಣಿನವನ್ಗೆ ಏನ್ ಹೇಳೋದು? ಅಯ್ಯೋ, ರೈಸ್ ಮಿಲ್ ಮಾಲೀಕರ ಮಗನ ಹತ್ರ ಏನ್ ಮಾತಾಡ್ದೆ? ಹೀಗ್ ಶಿಟ್ ಮಾಡ್ಕೊಂಡು ಹೋಗ್ತಾನೆ. ಅದ್ ಬೇರೇನಿಲ್ಲ, ಅವನ್ ಸ್ಕೂಲ್ ನಲ್ಲಿ ಒಂದು ನಾಟಕ ಆಡ್ತಾರಂತೆ. ಅದಕ್ಕೆ ಕತೆ ಮಾತೆಲ್ಲ ಬರ್ಕೊಡು ಅಂದ. ಕತೆನ ತಯಾರ್ ಮಾಡ್ಬಿಟ್ಟೆ. ಹಂಗ ಆ ಕತೆನ ಹೇಳಿ ಹೇಗ್ ನಡ್ಸೋದು ಅಂತ ಐಡಿಯಾ ಕೊಟ್ಟೆ. ನಟಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಹೌದೌದು. ನಿನ್ಗೆ ಎಷ್ಟು ಕೊಡ್ಬೇಕು? 30 ರೂಪಾಯಿ ಕೊಡ್ಬೇಕು.
ಅರೆ ಏನಣ್ಣ? ಜಿಬ್ಬಾದಲ್ಲಿ 100 ರೂಪಾಯಿ ಇಟ್ಟಿದ್ದೆ, ದಾರಿಯಲ್ಲಿ ಎಲ್ಲೋ ಕಳೆದು ಹೋಯ್ತು. ನೀನ್ ಇಲ್ಲೇ ಇರು, ನಾನು ಹುಡುಕಿ ತರ್ತೀನಿ. ಏಯ್, ಆಹಾ. ಈ ಕತೆನೆಲ್ಲ ಬೇರೆ ಯಾರ ಹತ್ರ ಆದ್ರೂ ಹೇಳು, ಮರ್ಯಾದೆಯಿಂದ ದುಡ್ಡಿಟ್ಟೋಗು. ತೆಗಿಯೋ ಕೈನ. ಈ ಜಿಬ್ಬ ಹಿಡಿಯೋ ಕೆಲ್ಸ ಅಲ್ಲ, ನನ್ ಹತ್ರ ಬೇಡ. ಆಮೇಲೆ 100 ರೂಪಾಯಿ ಬಿದ್ದ ಜಾಗ ಮರ್ತ್ ಬಿಡ್ತೀನಿ, ನಿನ್ಗೇನೆ ನಷ್ಟ. ಏಯ್, ಯಾರಿಗೆ ಮೋಸ ಮಾಡ್ತಿ? ಅಯ್ಯೋ ಪಾಪಿ, ವ್ಯಾಪಾರಕ್ಕೆ ಅಂತ ತಂದಿಟ್ಟ ಹಣ್ಣೆಲ್ಲ ತಿನ್ಬಿಟ್ಟಿಯಲ್ಲ. ಹೇಯ್, ನಿನ್ನ ಸುಮ್ಮನೆ ಬಿಡಲ್ಲ. ಮೋಸ ಮಾಡ್ತೀಯೋ? ತೆಗಿಯೋ ದುಡ್ಡು. ಇವತ್ತು ನಿನ್ನ ಏನ್ ಮಾಡ್ತೇನೆ ನೋಡು. ಕೊಡವ, ಕಳ್ಳ, ಸುಮ್ಮನೆ ಜಿಬ್ಬ ಕೊಡ. ಕಳ್ಳ, ಎಲ್ಲಿ ಓಡ್ತೀಯೋ? ಬಿಟ್ಬಿಡ. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ. ಕೈ ಮುಗಿತೀನಿ ಯಜಮಾನ್ರೆ. ಆ ಕಡೆ. ಏಯ್, ಯಜಮಾನ್ರಿ. ನಡೆಯೋ ದಾರಿಯಲ್ಲಿ ಭತ್ತ ಹಾಕಿದಿರಲ್ಲ, ಸ್ವಲ್ಪ ಆ ಕಡೆ ಹಾಕು. ಆಯ್ತು. ಅಣ್ಣ 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 ಅಯ್ಯಯ್ಯೋ. ಚಿಕ್ಕನಾರ, ಏನು ನಿನ್ನ ಅವಸ್ಥೆ? ಯಾಕೆ ಅಳ್ತಾ ಇದೀಯಾ? ಅಣ್ಣ, ಪೇಟೆ ರಾಯನ ವಂಶದ ಮಾನ ಮರ್ಯಾದೆಲ್ಲ ಗಾಳಿಯಲ್ಲಿ ಹಾರ್ತಾ ಇದೆ ಅಣ್ಣ. ಏನ್ ಬೊಗಳ್ತೀಯೋ? ಅಣ್ಣ, ನಿಮ್ ಮಗ ಬಾಬು ಎಳೆ ನಿಂಬೆಲ್ಲೇ ಬಲ್ತ್ ಬಿಟ್ಟಿದ್ದಾನೆ. ಹೌದಣ್ಣ, ನಿನ್ನೆ ಸಾಯಂಕಾಲ ಸ್ಕೂಲ್ ಬಿಟ್ಟಾದ್ಮೇಲೆ ಬಾಬು ಮತ್ತೆ ಅವನ್ ಜೊತೆಲಿರೋ 4-5 ಹುಡುಗರು ಯಾರು ಗೊತ್ತಿಲ್ದೆ ಬಚ್ಕೊಂಡು ಆಲದ ಮರದ ತೋಪ ಒಳಗ್ ಹೋದ್ರು. ಅನುಮಾನ ಬಂದು ನಾನು ಅವ್ರ ಹಿಂದೆ ಬಚ್ಚಿಟ್ಕೊಂಡು ಹೋಗಿ ನೋಡ್ದೆ. ಅವ್ರಿಗೆ ಏನ್ ಮಾಡಿದ್ರು ಗೊತ್ತಾ ಅಣ್ಣ? ಚುಟ್ಟಾನ ಬಿಡಿನ ಬಾದಲ್ಸಿ ಸೇದಿದ್ರು ಅಣ್ಣ. ಇನ್ನೊಂದು ಮುಖ್ಯವಾದ ವಿಷಯ ಅಣ್ಣ, ಆ ವಿಷಯ ನೆನ್ಸ್ಕೊಂಡ್ರೆ ಹನಿ ಹನಿಯಾಗಿ ಚಿಟಿಕೆ ಹಾಕೊಂಡು ಕಣ್ಣೀರ್ ಬರ್ತಾ ಇದೆ. ಈ ವಯಸ್ಸಿನಲ್ಲೇ ನಿಮ್ ಮಗ ಕೆಟ್ಟ ಪುಸ್ತಕ ಎಲ್ಲ ಓದ್ತಾ ಇದ್ದಾನೆ. ಹೇಳ್ತಿದ್ಯಾ? ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಬೇಟರಾಯನ್ ಮೊಮ್ಮಗ ಹೀಗ ಆಗ್ಬಿಟ್ನಲ್ಲ ಅಂತ ಅಗ್ಗವಾಗಿ ಮಾತಾಡ್ತಾರೆ ಅಂತ ನನ್ ದೇಹ ಕುದೀತು, ನನ್ ಮನ್ಸು ಒದ್ದಾಡ್ತು. ಜವಾಬ್ದಾರಿ ತಕೊಂಡು ಬಾಬುನ ಪಳಾರಂತ 2 ಬಾರಿಸ್ದೆ. ಅದಕ್ಕೆ ಅವನು ಇವತ್ತು ಅವನ್ ಜೊತೆಲಿ ಓದು ಹುಡುಗರನ್ನ ಕರ್ಕೊಂಡ್ಬಂದು ನನ್ನ ಹೊಡಿ ಅಂತ ಹೊಡೆದು ತುಳಿ ಅಂತ ತುಳಿದು ನನ್ ಜುಬ್ಬನು ಪಂಚನ್ನು ಹರಿದು ಬಿಟ್ಟ ಅಣ್ಣ. ಜುಬ್ಬನು ಪಂಚನ್ನು 100 ರೂಪಾಯಿ ಅಣ್ಣ. ಹೋದ್ರೆ ಹೋಯ್ತಣ್ಣ, ಅವನ್ ಸರಿ ದಾರಿಗೆ ಬಂದ್ರೆ ಸಾಕು, ಅವನ ತಿದ್ಬಿಡಿ ಅಣ್ಣ. ಇರು. ಇದ್ರಲ್ಲಿ 100 ರೂಪಾಯಿ ಇದೆ. ಇದ್ರಲ್ಲಿ ಹೊಸ ಜುಬ್ಬ ಪಂಚೆ ತಗೋ. ತುಂಬಾ ಧನ್ಯವಾದಗಳಣ್ಣ. ಈ ವಿಷಯನ ಯಾರಿಗೂ ಹೇಳ್ಬೇಡ, ಮತ್ತೆ ನಾಚಿಕೆಗೇಡಾಗುತ್ತೆ. ಸತ್ಯವಾಗೂ ಯಾರಿಗೂ ಹೇಳಲ್ಲ ಅಣ್ಣ. ಅಣ್ಣ, ಏನಪ್ಪ? ತೈಲ ಹಾಕಿ ಉಜ್ಜಿ ಶಾಖ ಕೊಟ್ಟು ನಾಡು ಕೋಳಿ ಅಡ್ಗೆ ಮಾಡಿ ತಿಂದು 1 ವಾರ ಯಾವ ಕೆಲ್ಸನೂ ಮಾಡ್ದೆ ರೆಸ್ಟ್ ತಗೊಂಡ್ರೆ ಮೈ ಸರಿ ಹೋಗುತ್ತೆ. ಇನ್ನೊಂದು 100 ರೂಪಾಯಿ ಕೊಡೋಣ. ಸರಿ ತಗೋ. ಸರಿ, ಈ ಅವಸ್ಥೆಯಲ್ಲಿ ಬರ್ಬೇಕಾದ್ರೆ ದಾರಿಯಲ್ಲಿ ಯಾರಾದ್ರೂ ಕೇಳಿರ್ಬೇಕಲ್ಲ, ನೀ ಏನ್ ಹೇಳ್ದೆ? ಕೇಳಿದ್ರಣ್ಣ, ಕಾಡಿಗೆ ಚೇನ್ ತೆಗಿಯಕ್ ಹೋದೆ, ಅಲ್ಲಿ ಕರಡಿ ಬಂತು. ತಪ್ಕೊಂಡು ಉರ್ಲಾಡಿ ಜಗಳ ಆಡಿದ್ರಲ್ಲಿ ಜಿಬ್ಬನು ಪಂಚನು ಹರಿದೋಯ್ತು ಅಂತ ಅಡ್ಜಸ್ಟ್ ಮಾಡ್ಬಿಟ್ಟೆ ಅಣ್ಣ. ಬರ್ತೀನಣ್ಣ. ಸರಿ. ಇವನ್ನ ಸುಮ್ನೆ ಬಿಡಬಾರ್ದು. ಈ ವಯಸ್ಸಿನಲ್ಲಿ ನಿಂಗಿದೆ ನನ್ನ ಬಿಡೆ. ನಾನೇನ್ ಮಾಡ್ಲಾಗುತ್ತಾ? ನಿನ್ನಿಂದ ನನ್ನ ಮಾನ ಹೋಯ್ತು, ನನಗೆ ಕೆಟ್ಟ ಹೆಸರು ತಂದು ಕೊಡ್ತಾ ಇದ್ದಾನೆ. ಬಿಡೆ ನನ್ನ. ನಿಲ್ಲೋ, ನಿಲ್ಲೋ, ಅಲ್ಲೇ ನಿಲ್ಲೋ, 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 ಹೇಳು ಮೇಲೆ. ಹಾಳಾದವನೆ, ನಿನ್ನಿಂದ ನನ್ನ ಮಾನ ಹೋಯ್ತು. ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತೀಯ? ಏನು ಏನ್ ಅನ್ಕೊಂಡಿದ್ಯಾ? ಎಂತೆಂತ ಪುಸ್ತಕ ಓದ್ತಾನೆ ಗೊತ್ತಾ ಅವನು? ಸುಮ್ನೆ ಬಿಡಬಾರ್ದು ಅವನು. ಆ ಹುಡುಗರ ಜೊತೆ ಸೇರ್ಕೊಂಡು ಬೀಡಿ ಸೇರ್ತಾನೆ. ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿಂಗೆ. ಕುಟುಂಬ ಮಾನನೇ ಹರಾಜಾಗ್ತೀಯಲ್ಲೋ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನನ್ ಜೋಬಿಂದನೇ 50 ರೂಪಾಯಿ ಕೊಂಡು ಹೋಗ್ತಾ. ಈ ವಯಸ್ಸಿಗೆ ನಿಂಗೆ ಈ ಕೆಟ್ಟ ಕೆಲಸ ಎಲ್ಲ ಇದೆಯಾ? ಹೇಳ ಮೇಲೆ. ಈ ವಯಸ್ಸಿನಲ್ಲಿ ಮಾನ ಹೋಗುತ್ತೆ. ನಿನಗೆ ಮಗನ ಬೆಳ್ಸಕ್ ಗೊತ್ತಿಲ್ಲ.
ಏಯ್ ಇವನ್ನ ಹೀಗೆ ಬಿಟ್ರೆ ನಮ್ ಕುಲ ಗೌರವ ಹಾಳು ಮಾಡ್ಬಿಡ್ತಾನೆ. ನನ್ ಮಾನ ತೆಗಿತಿದ್ದಾನೆ. ಏಯ್ ಏನೋ ನೋಡ್ತೀಯಾ? ಏನ್ ನೋಡ್ತೀಯಾ? ಬಿಡ. ನನ್ನ ನೋಡ್ತೀಯಾ ನೀನು? ನಿನ್ನ ನಿನ್ನ ಏಯ್ ನಿನ್ನ ಬಿಡೆ ಬಿಡೆ. ಹೊಡಿಬೇಡಿಪ್ಪ. ಯಾರಾದ್ರೂ ಗಲಾಟೆ ಮಾಡಿದ್ರೆ ನಿಮ್ಮೆಲ್ರನ್ನು ಬೆಂಕಿ ಹಾಕಿ ಸುಟ್ಟು ಹಾಕ್ಬಿಡ್ತೀನಿ. ಏನೋ ದುರ್ಗುಟ್ ನೋಡ್ತೀಯಾ? ಇವತ್ ನಿಂಗ್ ಹೊಡೆಯೋ ಏಟ್ನಲ್ಲಿ ಒಂದು ನೀವತ್ತಿಂದ ಸರಿ ಹೋಗ್ಬೇಕು, ಇಲ್ಲ ಸಾಯ್ಬೇಕು. ಏನೋ ದುರ್ಗುಟ್ಕೊಂಡು ನೋಡ್ತೀಯಾ? ಅಪ್ಪ ರಕ್ತವಾಂತಿ. ಅಪ್ಪ ರಕ್ತವಾಂತಿ. ಬಾಬುಗೇನಾಯ್ತಪ್ಪ? ಅಪ್ಪ ಬಾಬುಗೇನಾಯ್ತಪ್ಪ? ಅಪ್ಪ ಬಾಬುಗೇನಾಯ್ತಪ್ಪ? ಸರಿ ಸರಿ ಏನೊಂದು ನೋಡ್ತೀನಿ. ಬಾಬು ಬಾಬು ಹೇಳಪ್ಪ. ಬಾಬು ಯಾವ ಸ್ಥಿತಿನಲ್ಲಿದ್ದಾನೆ? ಇರೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಎತ್ತೋ. ಹಾ ಹೋಗು. ಆ ಗಾಡಿ ಬಾಗಿಲು ತೆಗಿ. ಹೋಗೋ. ಮಿಸ್ಟರ್ ನರಸಪ್ಪ, ಅವತ್ತು ನೀವು ಹಾಗೆ ಹೊಡೆದಿದ್ದಕ್ಕೆ ಹೀಗೆ ಬ್ಲಡ್ ವಾಮಿಟ್ ಮಾಡಿದ ಅಂತ ಪ್ರತಿ ಸಲವೂ ನೀವು ಬರುವಾಗ ವೇದನೆ ಪಡುತ್ತೀರಿ. ಅತ್ತಾನೆ ನಿಜ. ಇಲ್ಲ ಮಿಸ್ಟರ್ ನರಸಪ್ಪ, ನೀವು ಹೊಡೆದಿರಿಂದ ಅವನ ದೇಹದ ಯಾವ ಅಂಗಕ್ಕೂ ಬಾಧೆ ಇಲ್ಲ. ದಯವಿಟ್ಟು ನಾನು ಹೇಳಿದನ್ನು ನಂಬಿ. ಸರಿ, ನಾನ್ ನಂಬ್ತೀನಿ ಡಾಕ್ಟ್ರೆ. ದಟ್ಸ್ ಗುಡ್. ಮೆಡಿಕಲ್ನಲ್ಲಿ ಇದುವರೆಗೂ ಬಂದಿರೋ ಲೇಟೆಸ್ಟ್ ಟ್ರೀಟ್ಮೆಂಟೇ ನಿಮ್ಮ ಮಗಂಗೆ ಕೊಟ್ಟಿದ್ದೇವೆ. ಆದರೆ ಬ್ಲಡ್ ವಾಮಿಟ್ ಮಾಡಕ್ಕೆ ಏನ್ ಕಾರಣ ಅಂತ ಇನ್ನೂ ನಮ್ಗೆ ಕಂಡಿಡ್ಲಿಕ್ಕೆ ಆಗಿಲ್ಲ. ನಮಗೆ ಆಶ್ಚರ್ಯವಾಗಿದೆ. ನೀವು ಯಾವ ಹಾಸ್ಪಿಟಲ್ ಹೋದರೂ ಈ ಉತ್ತರನೇ ಹೇಳ್ತಾರೆ. ಮೆಡಿಸಿನ್ ಟ್ಯಾಬ್ಲೆಟ್ ಕೊಡ್ತೇನೆ, ಟೈಮ್ಗೆ ಕೊಡ್ತಾ ಇರಿ. ಇನ್ನು ವಾಮಿಟ್ ಮಾಡಲ್ಲ ಅನ್ನೋ ನಂಬಿಕೆ ನಂಗಿದೆ. ಯಾವುದಕ್ಕೂ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಸರಿ ಸರಿ ಡಾಕ್ಟರ್, ಡಾಕ್ಟರ್. ಇವತ್ತೇ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಬಹುದು. ಸರಿ ಡಾಕ್ಟರ್. ನಾವು ಹೋಗ್ಬಿಟ್ ಬರ್ತೀವಿ ಡಾಕ್ಟರ್. ಬನ್ನಿ. ಬರ್ತೀನಿ ಡಾಕ್ಟರ್. ಬಾಬು, ಅವತ್ತು ನೀನು ರಕ್ತ ಕಕ್ಕಿದ್ ನೋಡಿ ಎಲ್ಲಿ ನೀನು ನಮ್ಮನ್ನೆಲ್ಲ ಬಿಟ್ಟೊಟ್ಟೋಗ್ತೀಯೋ ಅಂತ ತುಂಬಾ ಭಯ ಆಗಿತ್ತು. ಇನ್ಮೇಲೆ ನಿಂಗೆ ಏನೂ ಆಗಲ್ಲಪ್ಪ. ಅಣ್ಣ, ನೀನು ವಾಸಿ ಆಗ್ಬಿಟ್ಟಿದೀಯಾ. ನಮ್ಗೆ ತುಂಬಾ ಸಂತೋಷವಾಗಿದೆ ಅಣ್ಣ. ಲೇ, ಅವತ್ತು ಜಗಳ ಮಾಡಿದಿಕ್ಕೆ ನನ್ನ ಶಂಸು. ಪರವಾಗಿಲ್ವೋ ಬಾಬು, ನಾಳೆನೆ ಎಲ್ಲರೂ ಸೇರಿ ಒಟ್ಟಿಗೆ ಸ್ಕೂಲ್ ಹೋಗೋಣ. ಹೋಗೋಣ. ಬಾಬು, ಈ ಮಾತ್ರೆ ತಗೋಪ. ಮಾತ್ರೆ ಎಲ್ಲ ತಿಂದು ಬೇಜಾರಾಗಿದ್ಯಮ್ಮ. ಬಾಯಿಗೆ ರುಚಿಯಾಗಿ ಏನಾರು ಮಾಡ್ಕೊಡಮ್ಮ. ಸ್ವಲ್ಪ ಇರಪ್ಪ, ಖಂಡಿತ ತರ್ತೀನಿ. ಮೊದ್ಲು ಈ ಮಾತ್ರೆ ನುಂಗಪ್ಪ. ಸರಿಮ್ಮ. ಬಾಬು, ನಿನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನ್ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಬೇಜಾರ್ ಮಾಡ್ಕೋಬಿಡಿ. ಇನ್ಮೇಲ್ ನಮ್ ಮಗಂಗೆ ಏನೂ ಆಗಲ್ಲ. ನೋಡ್ದ್ಯೇನಪ್ಪ, ಅಪ್ಪಂಗೆ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇಲ್ ನೋಡು, ಇನ್ಮೇಲೆ ನೀನ್ ಆ ಪೋಲಿ ಹುಡುಗರ ಜೊತೆ ಸೇರ್ಬಾರ್ದು. ಚೆನ್ನಾಗಿ ಓದಿ ಮುಂದೆ ಬರ್ಬೇಕು. ಅದೇಪಾ ನಿಮ್ಮ ಅಪ್ಪನ ಆಸೆ. ಸರಿ. ಅರೆ, ಏನು ನೀವ್ಯಾರು ಸ್ಕೂಲ್ಗೆ ಹೋಗ್ಲಿಲ್ವಾ? ಅಪ್ಪ, ಇವತ್ ಸ್ಕೂಲ್ಗೆ ಹೋದ್ರು ಪಾಠ ಓದಕ್ಕಾಗಲ್ವಲ್ಲ. ಯಾಕಮ್ಮ? ಎಲ್ಲಾ ಟೀಚರ್ಸ್ ಲೀವ್ ಹಾಕಿದ್ದಾರೆ. ಲೀವ್ ಹಾಕ್ಬಿಟ್ರಾ? ಹಾಗಾದ್ರೆ ಎಲ್ರು ಮನೆಯಲ್ಲೇ ಕೂತ್ಕೊಂಡು ಓದ್ಬೇಕಲ್ಲ, ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ. ಎಲ್ರಿಗೂ ಸಂತೋಷ ತಾನೆ? ಯಾವಾಗೂ ಹೀಗೆ ನಗ್ತಾ ಸಂತೋಷವಾಗಿರ್ಬೇಕು. ಅವ್ನು ಹೇಗ್ ನಗ್ತಾ ಇದ್ದಾನೆ ನೋಡು. ಸರಿ ಕಮಲಾ, ನಾ ಒಂದ್ ಕೆಲಸ ಮಾಡ್ತೀನಿ. ನಾ ರೈಸ್ ಮಿಲ್ ತನಕ ಹೋಗಿ ಬರ್ತೀನಿ. ನೀನ್ ಬಾಬುನ್ ನೋಡ್ಕೋ. ಸರಿ. ನಾನ್ ಬರ್ತೀನಿ ಬಾಬು.
ಯಾಕೋ ಹಾಗೆ ನೋಡ್ತೀಯಾ? ಹೆತ್ ಮಗ ಅಂತಾನು ನೋಡ್ದೆ, ಅವತ್ತು ಮುಖ ಮುತ್ತಿ ನೋಡ್ದೆ ಹೊಡೆದ್ಯಲ್ಲ, ನೀನೆಲ್ಲ ಒಬ್ಬ ಮನುಷ್ಯ. ಬಾಬು, ಅಯ್ಯೋ, ತಿರ್ಗಾ ಏನಾಯ್ತು ನಿಮ್ಗೆ? ಹುಡುಗರ ಹೋಗಿ ಹೊರಗೆ, ಏನಾಯ್ತು ಬೇಗ ಹೋಗಿ. ನನ್ಗೆ ಯಾಕೋ ಕಮಲ, ತುಂಬಾ ನನಗೆ ಭಯ ಗೊತ್ತು, ಆಗ್ತಾ ಇದೆ. ನನಗೆ ಗೊತ್ತು. ಏನಾಯ್ತು? ನೀವ್ ಹೋಗು, ನೀವ್ ಹೋಗು. ಕಮಲ, ಹೋಗು ಕಮಲ. ಇರ್ರೋ ಸ್ವಲ್ಪ. ಸ್ವಲ್ಪ ಇರ್ರೋ. ನಿಂತ್ಕೊಳ್ರ ಅಲ್ಲೇ, ಸ್ವಲ್ಪ ಹಿಂದೆ ಹೋಗ್ರು. ಹೋಗ್ರ ಹಿಂದೆ. ಸ್ವಲ್ಪ ಹೇಳೋದು ಕೇಳ್ರು. ಇರ್ರೋ. ಹೇಳೋದು ಕೇಳ್ರ ಸ್ವಲ್ಪ ಹೊತ್ತು. ಜಗಳ ಆಡ್ಬೇಡ್ರ, ಸ್ವಲ್ಪ ಶಾಂತಿ ಶಾಂತಿ. ಶಾಂತಿಯಾಗಿರ್ರೋ. ನಾನು ಹೇಳೋದು ಸ್ವಲ್ಪ ಕೇಳ್ರ, ಸ್ವಲ್ಪ ಹೊತ್ತು ಇರ್ರೋ. ಈ ಗಲಾಟೆ ಮಾಡಿದ್ರೆ ನಾನು ಯಾರ ಹತ್ರನೂ ಹಣ ತಗೊಳಲ್ಲ. ನನ್ಗೆ ಆ ಹಣನೇ ಬೇಕಿಲ್ಲ. ಎಲ್ರು ಲೈನ್ ಆಗಿ ನಿಲ್ರು. ಹೇಳದ್ ಕೇಳ, ಲೈನ್ ಅಲ್ಲಿ ಹೋಗ, ಲೈನ್ ಹೋಗಿ. ಹೋಗಲೇ ಹೋಗ. ಲೈನ್ ಅಲ್ಲಿ ಬನ್ನಿ. ಯಾರವನ ಲೈನ್ ಅಲ್ಲಿ ಬಾರ, ಲೈನ್ ಅಲ್ಲಿ ಬಾ. ನೀನೇನು ಬೇರೆ ಊರ? ಹೌದ್ ಸ್ವಾಮಿ, ಹೆಸರು ಬಂಗಾರಪ್ಪ, ಊರು ಗುಂಡ್ಲುಪೇಟೆ. ಎಷ್ಟು? 200. ಸರಿಯಾಗಿದೆ. ಹೌದು, ರೂಲ್ಸ್ ಎಲ್ಲ ನಿಂಗೆ ಗೊತ್ತಾ? ಅವ್ ಗೊತ್ತಿದೆ ಸ್ವಾಮಿ. ಎಲ್ಲಿ ಹೇಳೋ? ಮುಂದಿನ ತಿಂಗಳು ಇದೇ ದಿನ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ನಾನ್ ಕೊಟ್ಟು 200 ರೂಪಾಯಿಗೆ 400 ರೂಪಾಯಿ ಕೊಡ್ತೀರಾ? ರೂಲ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ದೀಯಪ್ಪ. ಎಲ್ಲ ಸರಿ, ಆದ್ರೆ ಸರಿಯಾದ ಸಮಯಕ್ಕೆ ಬರ್ಬೇಕು. ಈಗ ಗಂಟೆ 9, ಮುಂದಿನ ತಿಂಗಳು 9 ಗಂಟೆ ಆಗಿ 1 ನಿಮಿಷ ಲೇಟ್ ಆಗಿ ಬಂದ್ರು ದುಡ್ಡು ಸಿಗಲ್ಲ. ಸರಿ ಸ್ವಾಮಿ, ಬರ್ತೀನಿ. ಬನ್ನಿ 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 ಬನ್ನಿ. ನೀನ್ ಯಾರು? ಊರು ಚಿಕ್ಕಪೇಟೆ. ಊರು ಚಿಕ್ಕಪೇಟೆ. ಚಿಕ್ಕಪೇಟೆ. ಹೆಸರು? ಹೆಸರು ಮಾಧಸ್ವಾಮಿ. ಹೆಸರು ಮಾಧಸ್ವಾಮಿ. 500 ರೂಪಾಯಿ. ಎಷ್ಟು? 500 ರೂಪಾಯಿ. 500 ರೂಪಾಯಿ ತಕೊಳ್ಳಿ. ಸರಿ ಬಾ, ನೀನ್ ಹೋಗ್ ಬಾ. ಆಯ್ತು, ಬರ್ತೀನಿ. ಅರೆ ರೇ, ನಮ್ಮೂರು ಸಿದ್ರಾಯ. ಹೌದಯ್ಯ. ಎಷ್ಟಿಟ್ಟಿದ್ಯಾ? 25 ರೂಪಾಯಿ. ಇಲ್ಲಿ ನೋಡೋ ಸಿದ್ರಾಜ, 50 ರೂಪಾಯಿ ಕಮ್ಮಿ ಆಗಿ ನಾನ್ ಬಿಸ್ನೆಸ್ ಮಾಡಲ್ಲ. ಬೇಕಾದ್ರೆ ಒಂದ್ ಕೆಲ್ಸ ಮಾಡು, ನಿನ್ ಕೈಲಿರೋ ಉಂಗ್ರನ ನನ್ ಕೊಡು. ಮುಂದಿನ ತಿಂಗಳು ಇದೇ ದಿನ ಇದೇ ಜಾಗದಲ್ಲಿ ಇದೇ ಟೈಮ್ಗೆ ಇದೇ ತರ ಇನ್ನೊಂದು ಉಂಗ್ರ ತಗೊಂಡ್ ಹೋಗ್ಬಿಡು. ಅಯ್ಯ, ಉಂಗ್ರ ಇದ್ರೆ ಕೊಡು, ಇಲ್ದೇ ಇದ್ರೆ ಹೋಗ್ತಾನೆ ಇರು. ಸರಿ, ಕೊಡ್ತೀನಿ. ಸರಿ ಸರಿ ಸರಿ. ಒಳ್ಳೆ ಉಂಗ್ರ ತಾನೆ? ಹೌದು, ಚಿನ್ನ ಹೌದಯ್ಯ. ತಾನೆ? ಚಿನ್ನದ ಸರಿ ಉಂಗ್ರನೇ. ಸರಿ ಸರಿ. ಅಯ್ಯ, ಬರ್ತೀನಿ. ಸರಿ ಸರಿ, ಹೋಗ್ತಾ ಇರು ಹೋಗ್ತಾ ಇರು. ಹಾಗೆ ಹೀಗೆ ಅಂತ ಇದುವರೆಗೂ 10,000 ರೂಪಾಯಿ ಸೇರ್ಬಿಡ್ತು. ಮುಂದಿನ ತಿಂಗಳು ಬಂದ್ರೆ ಅಷ್ಟ್ ಜನನು ದುಡ್ಡುಗಾಗಿ ಬಾಗ್ಲಲ್ಲಿ ಬಂದ್ ನಿಲ್ತಾರೆ. ಏನ್ ಮಾಡೋದು? ಆ ಹುಡುಗ ಬಾಬುಗೆ ದೆವ್ವ ಹಿಡ್ದಿದೆ, ಒಂದ್ ದೊಡ್ಡ ಮಂತ್ರವಾದಿನ ಕರ್ಕೊಂಬ ಅಂತ ನರ್ಸಪ್ಪ ಅವ್ರು ಹೇಳ್ಬಿಟ್ರು. ಅದಕ್ಕೆ ಏರ್ಪಾಡ್ ಮಾಡಿ ಅದ್ರಲ್ಲೂ ಒಂದ್ ಕಮಿಷನ್ ಹೊಡೆದು 2 ದಿನದಲ್ಲಿ ಊರ್ ಬಿಟ್ಟು ಓಡ್ಬಿಡ್ಬೇಕು. ಕೊಳ್ಳಿಬಾಯಿ ಪಿಶಾಚಿ, ಚೋಟುದ್ದ ಪಿಶಾಚಿ, ಸುಡುಗಾಡಿನಲ್ಲಿ ಅಲಿದಾಡೋ ಅಡಗದ ಪಿಶಾಚಿ. ಏಯ್ ಮೋಗಿನಿ ಪಿಶಾಚಿ, ಮೋಹ ಪಿಶಾಚಿ, ಮಾಯ ಪಿಶಾಚಿ, ರಕ್ತ ಕಾರಿಸೋ ರಕ್ತ ಪಿಪಾಸಿ, ಚಿತಕ್ಕಿಡಿಸೋ ರಕ್ತಮೂದೇವಿ, ಹುಡುಕದ ಶಬ್ದ ಕೇಳಿ ಓಡಿಬಿಡು, ಸಣ್ಣ ಹುಡುಗನ್ನ ಬಿಟ್ಟು ಬಿಡು.
ನೀನ್ ಯಾರಂತ ಗೊತ್ತಾಯ್ತು? ನೀ ರಕ್ತ ಪಿಪಾಸಿ. ಏಯ್, ನಿನ್ನ ಚಾಳಿ ನನ್ನ ಹತ್ರ ತೋರಿಸ್ಬೇಡ. ಈ ಸಣ್ಣ ಹುಡುಗನ ಮೈಯೊಳಗೆ ನುಗ್ಗಿ ರಕ್ತ ಕಾರಿಸ್ತೀಯ. ಈಗಲೇ ಹೊರಗೆ ಹೋಗು, ಇಲ್ದ್ರೆ ತಾಯ್ತ ಕಟ್ಬಿಡ್ತೀನಿ. ತಾಯ್ತ ಕಟ್ಬಿಟ್ರೆ ಮತ್ತೆ ಅಗ್ನಿಯಿಂದ ಉರಿದು ಬೂದಿ ಆಗ್ಬಿಡ್ತೀಯ. ಹೇ ಹೋಗು, ಹೊರಗೆ ಹೋಗು. ಹೇಯ್, ಏನು ಕೆಕ್ಕಲಿಸಿ ನೋಡ್ತಿ? ಇದಕ್ಕೆಲ್ಲ ಹೆದರಲ್ಲ ನಾನು. ನನ್ನ ಹತ್ರ ಆಟ ತೋರಿಸ್ತೀಯ? ಈಗ ನೋಡು. ಅಯ್ಯೋ, ನನ್ ಮಗ ಮತ್ತೆ ರಕ್ತ ಕಕ್ತಾ ಇದ್ದಾನಲ್ಲ. ಅಯ್ಯೋ ಬಾಬು, ಬಾಬು, ಬಾಬು. ಅಯ್ಯೋ ಅಯ್ಯೋ, ಇದು ಯಾರಿಗೂ ಬಗ್ಗೆ ರಕ್ತ ಪಿಪಾಸಿ, ನನ್ನಿಂದ ಆಗಲ್ಲ. ಅಯ್ಯೋ, ನನ್ನ ಬಿಟ್ಟು ಹೋಗ್ಬೇಡ. ಏಯ್ ಬಾಬು, ಏಯ್ ಹೇಳೋದು ಕೇಳು. ಬೇಡ ಬಾಬು, ನನ್ ಮಾತು ಕೇಳು. ಬೇಡ ಬೇಡ, ಹಗ್ಗ ತಗೊಂಬನ್ನಿ, ಹಗ್ಗ ತಗೊಂಬನ್ನಿ. ಬೇಗ ತಗೊಂಬ, ಕಟ್ಟೋ ಕಟ್ಟೋನ್ನ ಬೇಗ. ಹಾ, ಹಾಗೆ ಸರಿ ಕಟ್ಟೋ, ಬೇಗ ಕಟ್ಟೋ. ಹಾ, ಕಟ್ಟೋ. ಓಡಿ, ಎಲ್ಲ ಓಡ್ರಿ, ಬೇಗ ಓಡೋಗಿ. ಬಾಬುಗ್ ಮತ್ತೆ ದೆವ್ವ ಹಿಡ್ಕೊಂಡಿದೆ. ಮಕ್ಕಳನ್ನ ಕರ್ಕೊಂಡು ಹೋಗೋ, 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 ಒಳಗ್ ಹೋಗೋ. ನನ್ ರಾಜ, ನಿನ್ನ ಈ ಸ್ಥಿತಿನಲ್ಲಿ ನೋಡಕ್ಕ ನಾನು ನಿನ್ನ ಹೆತ್ತೆ. ಬಾಬು, ನನ್ ಚಿನ್ನ ಬಾಬು. ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಅಮ್ಮ. ಯಾಕಪ್ಪ ನಿಂಗೆ ಹಿಂಗೆಲ್ಲ ಆಗ್ತಿದೆ? ಗೊತ್ತಿಲ್ಲಮ್ಮ. ಅಮ್ಮ, ಮೈಕೈ ಎಲ್ಲ ತುಂಬಾ ನೋಯಿತ್ತಮ್ಮ. ಹಸಿವಾಗ್ತಿದೆ, ಏನಾದ್ರೂ ಕೊಡಮ್ಮ. ಕೊಡ್ತೀನಪ್ಪ, ಸ್ವಲ್ಪ ತಡ್ಕೊ. ಅಯ್ಯೋ ನನ್ ರಾಜ, ತುಂಬಾ ಹಸಿವಾಗ್ತಾ ಇದೆಯಾ? ಕೂತ್ಕೋ. ನೋವ್ತಾ ಇದೀನಪ್ಪ, ಸ್ವಲ್ಪ ಇರು, ಏನಾದ್ರೂ ತರ್ತೀನಿ. ಈಗ ತರ್ತೀನಿ. ಅಮ್ಮ, ಬೇಗ ಊಟ ಕೊಡಮ್ಮ. ತುಂಬಾ ಹಸಿವಾಗ್ತಿದೀನಿ. ಹೌದಮ್ಮ. ತಿನ್ನಪ್ಪ. ನೀರ್ ಕುಡಿಪ. ಸಾಕ? ನಿಧಾನವಾಗಿ ತಿನ್ನಪ್ಪ. ಸಾಕಮ್ಮ. ಇನ್ನೊಂದು ತುತ್ತು ಬಾ. ಅಮ್ಮ ಬೇಡ ಅಮ್ಮ, ಇನ್ನು ಒಂದೇ ಸಾಕು. ಒಂದು ತುತ್ತು ತಗೋ. ಅಮ್ಮ, ನಿದ್ದೆ ಬರ್ತಿದೆ, ನಿನ್ ಕಾಲಲ್ಲಿ ಮಲ್ಕೋತೀನಮ್ಮ. ಮಲ್ಕೋಪ್ಪ, ಮಲ್ಕೋ ಕಂದ, ಮಲ್ಕೋ.
ಕಮಲಾ ಕಮಲಾ ಏನಾಯ್ತು? ಕಮಲಾ ಏನಾಯ್ತು? ಬಿಡು ಹುಡುಗರ, ಬಿಡು ಅವನ, ಹುಡುಗರ ಬಂದ್ರು. ಬಾಬು ಬಿಡು, ಬಾಬು ಕೈ ಹಿಡಿದು ಬಾಬು ನನ್ನ ಮಾತು ಕೇಳು, ಬಿಡ್ಕೊಳ್ಳಿ ಅವನ್ನ. ಬಾಬು ಅವನನ್ನ ಬಿಡು. ಏನು ವಿಷಯ ಗೊತ್ತಾ? ಏನು? ನಮ್ಮ ರೈಸ್ ಮಿಲ್ ಓನರ್ ನರಸಪ್ಪನ್ ಮಗ ಬಾಬುವಿಗೆ ದೆವ್ವ ಹಿಡಿದು ರಕ್ತವಾಂತಿ ಮಾಡೋದ್ನಂತೆ. ದೆವ್ವನ ಓಡ್ಸಕ್ಕೆ ನಿನ್ನೆ ರಾತ್ರಿ ಮಂತ್ರವಾದಿನ ಕರ್ಕೊಂಬಂದಿದ್ದಾರೆ. ಮಂತ್ರವಾದಿನ ಹೊಡೆದಾಕಿ ರಕ್ತವಾಂತಿ ಮಾಡಿ ರಾತ್ರೋರಾತ್ರಿನೇ ಮನೆ ಬಿಟ್ಟು ಓಡ್ ಹೋಗ್ಬಿಟ್ನಂತೆ. ಅವನ್ ತಾತ ಬೇಟೆರಾಯ ಮೈ ಮೇಲ್ ಬಂದು ಆಡ್ತಾ ಆಡ್ತಾ ಎಷ್ಟೋ ಹಾಡುಗಳನ್ನ ರಕ್ತ ಕುಡ್ದಿದ್ದ. ತಾತ ಕುಡ್ದಿದ್ ರಕ್ತನ ಮೊಮ್ಮಗ ಈಗ ಕಕ್ತಾ ಇದ್ದಾನೆ. ಯಾರಯ್ಯ ಈ ತಲೆ ಸರಿ ಇಲ್ಲದ ಹುಡುಗ? ಈಗ ಸ್ವಲ್ಪ ದಿನದಿಂದ ಇಲ್ಲೇ ಅಲಿತಾ ಇದ್ದಾನೆ. ಯಾರೆತ್ತ ಮಗನೋ ಗೊತ್ತಿಲ್ಲ ಪಾಪ. ಈ ವಯಸ್ಸಿನಲ್ಲಿ ಹುಚ್ಚಿಡಿದು ಅಲಿಯೋದು ನೋಡಿದ್ರೆ ತುಂಬಾ ತುಂಬಾ ಸಂಕಟವಾಗಿದೆ. ಗಿದ್ದಪ್ಪ, ಏನಯ್ಯ? ಸ್ವಲ್ಪ ದಿನಗಳ ಮುಂಚೆ ಬೆಳ್ಳೂರ್ಗೆ ಹೋಗಿದ್ದೆ. ಅಲ್ಲಿ ಈ ಹುಡುಗನ್ನ 4-5 ಜನ ಹಿಡಿದು ಓಡಿಸ್ಕೊಂಡು ಹೋದ್ರು. ಪಾಪ ಕುಂಡ್ಕೊಂಡೇ ಓಡ್ದ. ಹಸಿವು ತಡಿಯಕ್ಕಾಗ್ದೆ ಯಾವ್ದೋ ಅಂಗಡಿಲಿ ಕತ್ತಿದ್ದಂತೆ. ಹೌದಾ? ಹಾಗಿದ್ರೆ ಇವನು ಬೆಳ್ಳೂರು ಹತ್ರದವನ ಆಗಿರ್ಬಹುದು. ಅದ್ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ಇವನ್ ಬಗ್ಗೆ ಇಬ್ರು ಮಾತಾಡ್ಕೋತಾ ಇದ್ರು. ಇವನ್ ಹೆಸರು ಬಾಬು ಅಂತೆ. ಒಳ್ಳೆ ಅನುಕೂಲಸ್ತ್ರ ಮನೆ ಹುಡುಗನಂತೆ. ಚಿಕ್ಕ ವಯಸ್ಸಿನಲ್ಲೇ ಆಗಾಗೆ ರಕ್ತವಾಂತಿ ಮಾಡ್ತಿದ್ದಂತೆ. ಏನು ರಕ್ತವಾಂತಿ ಮಾಡ್ತಿದ್ದನ? ಹೌದಪ್ಪ. ಎಷ್ಟೋ ಡಾಕ್ಟರ್ ನೋಡಿದ್ರು ಗುಣ ಆಗ್ಲಿಲ್ಲಂತೆ. ಅದ್ ಕಾರಣ ಇದು ಅವನ್ ವಂಶಕ್ಕಿರೋ ಶಾಪವಂತೆ. ಶಾಪನ? ಅದೇಪಾ ಕರ್ಮ. ಇವನ್ ತಾತ ಮಾಡಿದ ಕರ್ಮ ಇವನಿಗೆ ಬಂದು ಹುಚ್ಚಿಡಿದು ಹೀಗೆ ಅಲ್ದಾಡಿಸ್ತಿದ್ಯಂತೆ. ಏನಿವನ ರೂಪ, ಯಾರ್ ತಂದ ಶಾಪ, ಬದಲುವುದೇ ಕಾಲ, ಬೆಳೆದಿದೆ ಶೋಕ. ಏನಿವನ ರೂಪ, ಯಾರ್ ತಂದ ಶಾಪ, ಬದಲುವುದೇ ಕಾಲ,
ಬೆಳೆದಿದೆ ಶೋಕ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಮಹಲಲ್ಲಿ ಬೆಳೆದವನು ಮಣ್ಣಲ್ಲಿ ಬಿದ್ದಿಹನು ಹಿಡಿಯನ್ನ ಇಲ್ಲದೆ ಹಸಿವಿಂದ ನರಳಿಹನು ಮಹಲಲ್ಲಿ ಬೆಳೆದವನು ಮಣ್ಣಲ್ಲಿ ಬಿದ್ದಿಹನು ಹಿಡಿಯನ್ನ ಇಲ್ಲದೆ ಹಸಿವಿಂದ ನರಳಿಹನು ಮರದಂತೆ ನಿಲ್ಲುವನೋ ಮರೆಯಾಗಿ ಹೋಗುವನೋ ಮರದಂತೆ ನಿಲ್ಲುವನೋ ಮರೆಯಾಗಿ ಹೋಗುವನೋ ಯಾರಿವಗೆ ಸಾಂತ್ವನವ ನೀಡುವರು ಯಾರಿವಗೆ ಸಾಂತ್ವನವ ನೀಡುವರು ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಸಂಪತ್ತಲ್ಲಿ ಬೆಳೆದವನು ಸಂಕಟದಲ್ಲಿ ಬಿದ್ದಿಹನು ಕಸದಲ್ಲಿ ಬದುಕಿಹನು ದಿಕ್ಕಿಲ್ಲದೆ ಅಲೆದಿಹನು ಸಂಪತ್ತಲ್ಲಿ ಬೆಳೆದವನು ಸಂಕಟದಲ್ಲಿ ಬಿದ್ದಿಹನು ಕಸದಲ್ಲಿ ಬದುಕಿಹನು ದಿಕ್ಕಿಲ್ಲದೆ ಅಲೆದಿಹನು ಧಾರ್ಮಿಕನಾಗುವನೋ ಹಾಳಾಗಿ ಹೋಗುವನೋ ಧಾರ್ಮಿಕನಾಗುವನೋ ಹಾಳಾಗಿ ಹೋಗುವನೋ ಯಾರಿವಗೆ ಸಾಂತ್ವನವ ನೀಡುವರು ಯಾರಿವಗೆ ಸಾಂತ್ವನವ ನೀಡುವರು ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಅದ್ಭುತ ಮಾಡ್ತಾನೆ ಸೂ ಅದ್ಭುತ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಸೂ ಹಿಂದೆ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಸೂ ಹಿಂದೆ ಮಾಡ್ತಾನೆ ನೋವಿನಿಂದ ಯೇಸು ಮುಕ್ತಿ ಮಾಡ್ತಾನೆ ಸೈತಾನನಿಂದ ಯೇಸು ಮುಕ್ತಿ ಮಾಡ್ತಾನೆ ನೋವಿನಿಂದ ಯೇಸು ಮುಕ್ತಿ ಮಾಡ್ತಾನೆ
ಸೈತಾನನಿಂದ ಯೇಸು ಮುಕ್ತಿ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ. ಕಣ್ಣೀರ್ ಬಿಡೋ ಮಗನೇ ಕಣ್ಣೀರ್ ಬಿಡ್ಬೇಡ, ಕಣ್ಣೀರ್ ಬಿಡೋ ಮಗನೇ ಕಣ್ಣೀರ್ ಬಿಡ್ಬೇಡ, ಅಳುತ್ತಿರೋ ಮಗನೇ ಅಳಬೇಡ, ಅಳುತ್ತಿರೋ ಮಗನೇ ಅಳಬೇಡ. ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ. ಏನು ಅಂದ್ರೆ ಯಾರೋ ಈ ಸಮಯದಲ್ಲಿ ಬಾಗ್ಲು ತಟ್ತಾ ಇದ್ದಾರೆ, ನೋಡ್ರಿ, ಹೋಗ್ ನೋಡ್ರಿ. ಏನೋ ಕನಸ್ ಕಂಡಿರ್ಬೇಕು, ಹೋಗ್ ಮಲ್ಕೋ. ಇಲ್ಲ ರೀ, ಬಾಗ್ಲು ಯಾರೋ ತಟ್ತಾ ಇದ್ದಾರೆ, ಬೇಗ ಹೋಗ್ ನೋಡ್ರಿ. ಹೋಗ್ರಿ. ಇರು. ನೋಡಿದ್ರ, ಯಾರೋ ಬಾಗ್ಲು ತಟ್ತಾ ಇದ್ದಾರೆ, ನಾನು ಹೇಳಿಲ್ವಾ, ಬೇಗ ಹೋಗಿ ನೋಡ್ರಿ. ಯಾರಿರ್ಬೋದು? ಹೋಗಿ ಬೇಗ ಹೋಗ್ ನೋಡಿ. ಯಾರು ನೀನು? ನಿನ್ಗೇನ್ ಬೇಕು? ನನ್ ಮಾತ್ ಕೇಳಿ ಒಳಗಡೆ ಹೊರಟೋಗೋಣ, ಯಾರು ನೋಡೋಣ. ಬನ್ನಿ, ಒಳಗೆ ಹೋಗೋಣ, ಯಾರು ಬನ್ನಿ. ನೀನು? ಏನ್ ಬೇಕು? ಯಾರು ಬೇಕು? ಏನ್ ಹೇಳು, ಬಿಡೆ. ಯಾರು ನೋಡೋಣ. ಅಪ್ಪ, ಅಮ್ಮ, ನಿಮ್ ಮಗ ಬಾಬು ಬಂದಿದ್ದೀನಮ್ಮ. ಏನು? ಹೌದು ರೀ, ನಮ್ ಮಗ ಬಾಬುನೇ. ಇರು, ತಿಳಿದೆ ಮಾತಾಡ್ಬೇಡ. ಇರು. ನಮ್ ಮಗ ಕಣ್ರಿ. ಅವ್ನು ಹುಚ್ಚ, ಏನಾದ್ರೂ ಮಾಡ್ಬಿಡ್ತಾನೆ. ಹಾಗೆಲ್ಲ ಹೇಳ್ಬೇಡ್ರಿ. ಅವ್ನ್ 7 ವರ್ಷ ಬಿಟ್ಟು ನಮ್ಮನ್ನೆಲ್ಲ ಹುಡ್ಕೊಂಡ್ ಬಂದಿದ್ದಾನೆ. ಅವನ್ನ ಅಪ್ಪೆ ಹಿಡ್ಕೊಂಡು ನನ್ ಪ್ರೀತಿನೆಲ್ಲ ಸುರಿಸ್ಬೇಕು. ನಾನ್ ಪಡೋ ದುಃಖ ನಿಮಗ್ ಗೊತ್ತಾಗ್ತಿಲ್ವಾ? ಅವನ್ನ ಹೆತ್ತ ಕರಳು ಸಂಕಟ ಪಡೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಮಗ ಹುಚ್ಚ ಹಿಡಿದು
ಅಲ್ಲಿ ಇಲ್ಲಿ ಲಂಗೋಟಿ ಇಲ್ಲಿ ಅಲಿತಿದ್ದಾನೆಂದಾಗ ನಂಗೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ? ಈ ಹುಡುಗ ಯಾವ್ದೋ ಜಾಗದಲ್ಲಿ ಲಾರಿ ಕೆಳಗೆ ಬಿದ್ದು ಸತ್ತು ಹೋಗಿರ್ತಾನೆ ಅನ್ಕೊಂಡಿದ್ದೆ. ನನ್ ಕಣ್ ಮುಂದೆ ನಿಲ್ಬೇಡ, ಹೋಗೋ. ನನ್ನ ಅವಮಾನ ಮಾಡಿ ಸಾಕಾಗ್ಲಿಲ್ವಾ? ಹೋಗೋ, ಈಗ ಬಂದಿದ್ದಾನೆ, ಹೋಗೋ. ಏನ್ ನೋಡ್ತೀಯೋ? ನೀನಾಗ ಹೋಗ್ತೀಯೋ ಇಲ್ಲ ಹೊಡೆದು ಆಚೆ ದುಡ್ಲೋ? ಹೋಗೋ. ದಯವಿಟ್ಟು ನಾನು ಹೇಳೋದ್ ಕೇಳಿ. ನಮ್ ಮಗನ್ ಮುಖ ನೋಡ್ರಿ, ಅವನ್ ಕಣ್ಣಲ್ಲಿರೋ ಬೆಳಕನ್ನ ನೋಡ್ರಿ, ಸ್ವಲ್ಪ ಸರಿಯಾಗಿ ನೋಡ್ರಿ. ಖಂಡಿತ ಅವನ್ ಜೀವನದಲ್ಲಿ ಏನೋ ಒಳ್ಳೇದೇ ನಡೆದಿದೆ, ಅದಕ್ಕೆ ನಮ್ಮನ್ ಹುಡ್ಕೊಂಡ್ ಬಂದಿದ್ದಾನೆ. ಸ್ವಲ್ಪ ನೋಡ್ರಿ, ಅವನ್ ಮುಖ ನೋಡ್ರಿ, ಎಷ್ಟು ಶಾಂತತೆ ಇದೆ. ಬಾಬು, ಬಾಬು ಬಾಬು ಒಳಗ್ ಬಾ ಬಾಬು, ಬಾ. ಬಾನು, ಏನು ಅಂದ್ರೆ ಪಾರಿವಾಳಕ್ಕೆ ಕಾಳು ಮುಗ್ದೋಯ್ತು, ಸ್ವಲ್ಪ ತಗೊಂಬಾ. ಈಗ ತರ್ತೀನಿ. ಯಾರು ಅಂದ್ರೆ ಅವನು? ಗೊತ್ತಿಲ್ವಲ್ಲ. ಏನು ಅಂದ್ರೆ? ಏನ್ ಬಾನು? ನಿನ್ನೆ ನಾವು ಯೇಸು ಕ್ರಿಸ್ತನ ಜಪಿಸಿ ಹಾಡ್ತಿರೋವಾಗ ಹುಚ್ಚನ್ ತರ ಒಬ್ಬ ಹುಡುಗ ಬಂದಿದ್ನಲ್ಲ, ಆ ಹುಡುಗನ ಹಾಗೆ ಈ ಹುಡುಗನೂ ಇದಾನಲ್ಲ? ಹೌದು ಅಯ್ಯ, ಹುಚ್ಚನಾಗಿ ನಿನ್ನೆ ನಿಮ್ ಮನೆಗ್ ಬಂದ ಆ ಹುಡುಗನೇ ನಾನು. ಏನು, ಆ ಹುಡುಗನೇ ನೀನಾ? ಹೌದಮ್ಮ. ಹಾ, ಒಂದೇ ದಿನದೊಳಗೆ ಇಷ್ಟೊಂದು ಬದಲಾವಣೆನ? ಮುಖದಲ್ಲಿ ಇಷ್ಟೊಂದು ಶಾಂತಿನ? ಹೌದಲ್ಲ, ಆಶ್ಚರ್ಯವಾಗಿದೆ. ತಮ್ಮ, ಏನಾಯ್ತು ನಿಂಗೆ? ಏಳು ವರ್ಷದಿಂದ ಹುಚ್ಚನಾಗಿ ಅಲಿತಿದ್ದೆ. ಇಷ್ಟು ವರ್ಷನೂ ನಾನು ಎಲ್ಲಿ ಹೋದೆ, ಏನ್ ಮಾಡ್ದೆ ಅಂತ ನನ್ಗೇ ಗೊತ್ತಿಲ್ಲ. ಆದ್ರೆ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ನೀವಿಬ್ರು ಯೇಸು ಕ್ರಿಸ್ತನ ಬಗ್ಗೆ ಹಾಡಿದ್ದು ಇದೆರಡು ಮಾತ್ರ ನನ್ನ ನೆನಪಲ್ಲಿದೆ. ಅದರಿಂದನೇ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಓಡ್ ಬಂದೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಅಯ್ಯ, ಹೇಳಿಮಾ. ಯಾಕಿಬ್ರು ಕಣ್ಣಲ್ಲೂ ನೀರು? ತಮ್ಮ, ಕಳವಳದಿಂದ ಕಣ್ಣಲ್ಲಿ ನೀರ್ ಬಂದಿದ್ದಲ್ಲ, ಕರ್ತನಾದ ಯೇಸು ಕ್ರಿಸ್ತ ನಿನಗೆ ಮಾಡಿದ ಅದ್ಭುತವನ್ನು ನೋಡಿ ಆನಂದ ಬಾಷ್ಪ ಉಂಟಾಯಿತು. ಹೌದಪ್ಪ, ಹೌದು. ಯೇಸು ಕ್ರಿಸ್ತ ಮನುಷ್ಯನಲ್ಲ, ಆತ ದೇವಕುಮಾರ, ಆತನೇ ದೇವರು. ಆ ಯೇಸು ಕ್ರಿಸ್ತ ನಿನ್ಗೆ ದರ್ಶನ ನೀಡಿದ್ದಾನೆ ಅಂದ್ರೆ, ಹುಚ್ಚಿನಿಂದ ಮುಕ್ತಿಗೊಳಿಸಿದ್ದಾನೆ ಅಂದ್ರೆ, ಅದು ನಿನಗೆ ಎಂತಹ ಭಾಗ್ಯ. ನಿನ್ನನ್ನು ನೋಡ್ತಾ ನೋಡ್ತಾ ಎಷ್ಟು ಆನಂದವಾಗ್ತಾ ಇದೆ ಗೊತ್ತಾ? ತಮ್ಮ, ಈ ಜಗತ್ನಲ್ಲಿ ಯೇಸು ಕ್ರಿಸ್ತ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ.
ಹುಟ್ಟು ಕುರುಡನ್ನ ಗುಣಪಡಿಸಿದಾನೆ, ಕುಷ್ಠರೋಗಿನ ಗುಣಪಡಿಸಿದಾನೆ, ಸತ್ತೋಗಿದ್ದ ಯುವಕನನ್ನ ಜೀವದಿಂದ ಎಬ್ಬಿಸಿದಾನೆ. ಹೀಗೆ ಎಷ್ಟೋ ಅದ್ಭುತಗಳು. ಹೌದಪ್ಪ, ದೆವ್ವ ಹಿಡಿದ ಒಬ್ಬ ಮನುಷ್ಯನಿಗೂ ಬಿಡುಗಡೆ ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ಮಾರ್ಕ್ನೆಂಬ ಭಕ್ತನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನ ಬಗ್ಗೆ ಹೇಳಿದೆ. ಆ ಮನುಷ್ಯನ ಎಷ್ಟೋ ಸಾರಿ ಸರಪಳಿಗಳಿಂದ ಕಟ್ಟಿ ಹಾಕಿದಾಗ ಅದನ್ನು ಅವನು ಕಡಿದು ಹಾಕ್ತಿದ್ನಂತೆ. ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಇರ್ತಿದ್ದ ಅವನನ್ನ ಯೇಸು ಕ್ರಿಸ್ತ ಒಮ್ಮೆ ಸಂಧಿಸಿ, ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಅಂತ ಹೇಳಿದ ಕೂಡ್ಲೆ ಅವನು ಆ ದೆವ್ವದ ಕಾಟದಿಂದ ಬಿಡುಗಡೆ ಹೊಂದಿದನು. ಬಟ್ಟೆ ಹಾಕೊಂಡು ಹೊಸ ಮನುಷ್ಯನಾಗಿ ಬದಲಾಗಿದ್ದಾನೆ. ದೆವ್ವ ಹಿಡ್ದ ಆ ಮನುಷ್ಯನಿಗೆ ಅದ್ಭುತ ಮಾಡಿದ ಯೇಸು ಕ್ರಿಸ್ತ ಇಂದು ನಿನಗೂ ಅದ್ಭುತ ಮಾಡಿದ್ದಾನಪ್ಪ. ಹೌದಪ್ಪ, ನಿನ್ನನ್ನು ನೋಡಿದ್ಮೇಲೆ ಯೇಸು ಕ್ರಿಸ್ತ ಅದೇ ರೀತಿಯ ಅದ್ಭುತ ಮಾಡಿದ್ದಾರೆ ಅಂತ ಅರಿತುಕೊಳ್ಬಹುದು. ಯೇಸು ಕ್ರಿಸ್ತನು ಇಂದಿಗೂ ಎಂದೆಂದಿಗೂ ಜೀವಿಸುತ್ತಿದ್ದಾನೆಂದು ಬಲವಾಗಿ ನಂಬಬಹುದು. ಅಯ್ಯ, ಅಮ್ಮ, ಶೈತಾನನ ಹಿಡಿತದಿಂದ ನನ್ನನ್ನು ಬಿಡುಗಡೆ ಮಾಡಿದ ದೇವ ಯೇಸು ಕ್ರಿಸ್ತನಿಗೆ ನಾನೇನ್ ಮಾಡ್ಬೇಕಮ್ಮ? ಆತನು ಹೇಳಿದ ದಾರಿಯಲ್ಲಿ ನೀನೂ ನಡಿಬೇಕು. ನಿನ್ನಂತೆಯೇ ಇತರರನ್ನು ಪ್ರೀತಿಸಬೇಕು. ನಿನ್ನ ಜೀವಿತವನ್ನು ಆತನಿಗೆ ಅರ್ಪಿಸಬೇಕು. ಆತನಿಗಾಗಿಯೇ ಬಾಳಬೇಕು. ಯಾಕೆ ಅಂದ್ರೆ ನಿನಗಾಗಿ ಆತನು ಜೀವ ಕೊಟ್ಟನಲ್ಲವೇ? ನನಗಾಗಿ ಸತ್ತು ಹೋದನೆ. ಯಾತಕ್ಕಾಗಿ? ನಿನ್ನ ಪಾಪಗಳಿಗಾಗಿ, ನಿನ್ನ ಶಾಪಗಳಿಗಾಗಿ. ಅರ್ಥ ಆಗ್ತಿಲ್ಲಮ್ಮ. ನೋಡು, ನಾವೆಲ್ಲರೂ ಕಡು ಪಾಪಿಗಳೇ. ನಮ್ಮ ಪಾಪಗಳು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಯೇಸು ಕ್ರಿಸ್ತನು ಒಬ್ಬ ಕನ್ಯೆಯ ಗರ್ಭದಲ್ಲಿ ಮನುಷ್ಯನಾಗಿ ಜನಿಸಿ ಶಿಲುಬೆಯನ್ನು ಹೊತ್ತು ರಕ್ತವನ್ನು ಸುರಿಸಿದ್ದಾನೆ. ಆದ ಕಾರಣ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ನಮ್ಮ ಸಕಲ ಪಾಪ ನಿವಾರಿಸಿ ನಮ್ಮನ್ನು ಶುದ್ಧ ಮಾಡುತ್ತದೆ, ಜೀವಮಾನದುದ್ದಕ್ಕೂ ಶಾಂತಿಯನ್ನು ಅನುಗ್ರಹಿಸುವನು. ಅದಕ್ಕಾಗಿಯೇ ನಿನ್ನ ಪಾಪಗಳನ್ನು, ನಿನ್ನ ಶಾಪಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತು ಸತ್ತನು. ನೋಡು, ಯೇಸುಕ್ರಿಸ್ತನಿಂದ ಮಾತ್ರವೇ ಮನುಷ್ಯನನ್ನು ಪಾಪದಿಂದಲೂ ಶಾಪದಿಂದಲೂ ಅಂದರೆ ಕರ್ಮಗಳಿಂದಲೂ ಮುಕ್ತಿ ಕೊಡಲು ಸಾಧ್ಯ. ಬಾನು, ಏನೂಂದ್ರೆ? ಬೈಬಲ್ ತಗೊಂಡ್ ಬಾ. ಸರಿಂದ್ರೆ ತಂದ್ಕೊಡ್ತೀನಿ. ತಗೊಳ್ಳಿಂದ್ರೆ. ಇಲ್ ನೋಡಪ್ಪ, ಯೇಸು ಕ್ರಿಸ್ತನ ದೈವಿಕವಾದ ಮಾತುಗಳು ತುಂಬಿದ ಈ ಬೈಬಲ್ನಲ್ಲಿ ಮನುಷ್ಯನಿಗೆ ಅಗತ್ಯವಾದ ಎಲ್ಲ ಒಳ್ಳೆ ವಿಷಯಗಳು ಇವೆ. ಓದಿ ನೋಡು, ನಿನ್ನ ಮನಸ್ಸು ಪರಿಪಕ್ವವಾಗುತ್ತೆ, ನಿನ್ನ ಬಾಳು ಬಂಗಾರವಾಗುತ್ತೆ. ತಗೋಪ. ಏಸುವೆ, ಇಲ್ ನೋಡಪ್ಪ, ಹೇಳಿ ಅಯ್ಯ. ಮೊದಲು ನೀನು ದೀಕ್ಷಾ ಸ್ನಾನ ತಗೋಬೇಕು. ಹೌದಪ್ಪ. ದೀಕ್ಷಾ ಸ್ನಾನವೇ? ದೀಕ್ಷಾ ಸ್ನಾನವೆಂದರೇನು? ದೀಕ್ಷಾ ಸ್ನಾನವಂದ್ರೆ ನೀರ್ನಲ್ಲಿ ಸ್ನಾನ ಮಾಡಿದ್ರೆ ದೇಹ ಶುದ್ಧವಾಗುವುದು, ಪಾಪದಲ್ಲಿ ಸ್ನಾನ ಮಾಡಿದ್ರೆ ಮನಸ್ಸು ಕೊಳೆಯಾಗುವುದು. ಅದಕ್ಕಾಗಿಯೇ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಬೇಕೆಂದು ಸತ್ಯವೇದ ಹೇಳುತ್ತದೆ. ಅಂದರೆ ಸ್ನಾನ ಮಾಡಿದಾಗ ದೇಹ ಶುದ್ಧವಾಗುವ ಹಾಗೆ ಮನಸ್ಸಿನಲ್ಲಿರುವ ಕಲ್ಮಿಷಗಳೆಲ್ಲ ತೊಳೆದು ಹೋಯ್ತು ಎನ್ನುವ ಗುರುತಿಗೆ ನೀರ್ನಲ್ಲಿ ಮುಳುಗಿ ಏಳುವುದಕ್ಕೆ ದೀಕ್ಷಾ ಸ್ನಾನವೆಂದು ಹೆಸರು. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ 7 ವರ್ಷ ನಮ್ಮನ್ನ ಬಿಟ್ಟು ಆಗ್ಲಿಂದ ನಮ್ಮ ಮಗ ಮನೆ ಬಂದ್ ಸೇರ್ದಂತ ನಾನ್ ತುಂಬಾ ಸಂತೋಷ ಪಟ್ಟೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಮಗ ಕಾಣೆ ಆಗಿದ್ದಾನೆ. ಮನೆ ಪೂರ್ತಿ ಹುಡುಕ್ ನೋಡಿದ್ರು ಅವ್ನ್ ಕಾಣಿಸ್ಲಿಲ್ಲ. ನಮ್ಮ ಮಕ್ಕಳೆಲ್ಲ ಅಣ್ಣನ್ ನೋಡ್ಬೇಕು, ತಮ್ಮನ್ ನೋಡ್ಬೇಕು ಅಂತ ಪರದಾಡ್ತಿದ್ದಾರೆ. ನಿಮ್ ಹತ್ರ ಹೇಳಿದ್ರೆ ನೀವು ಸುಮ್ನೆನೆ ಇದ್ಬಿಟ್ರಿ. ಹೀಗೆಲ್ಲಾ ಕಡೆ ಹುಡುಕ್ ನೋಡಿದ್ರು ನಮ್ ಮಗ ಕಾಣಿಸ್ತಾ ಇಲ್ಲ ರೀ. ಒಂದು ಜಾಗನೂ ಬಿಡದೆ ಹುಡುಕ್ತೇರಿ, ಕೆರೆ ಬಾವಿ ಎಲ್ಲಾ ಕಡೆ ಹುಡುಕ್ದೆ, ಆದ್ರೂ ನಮ್ ಮಗ ಕಾಣಿಸ್ತಾ ಇಲ್ಲ. ದಯವಿಟ್ಟು ನಮ್ ಮಗನ ಹುಡುಕೊಡ್ರಿ. ನಿಮ್ ತಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಅವನ ಹುಡುಕೊಡ್ರಿ. ಅಪ್ಪ, ಅಣ್ಣ ಈಗಾದ್ರೂ ನಮ್ ಜೊತೆಗೆ ಇರ್ಲಿ ಅಪ್ಪ. ಹೌದಪ್ಪ, ಅಣ್ಣನ್ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಅಪ್ಪ, ತಮ್ಮನ್ ಹುಡುಕ್ಲಿಕ್ಕೆ ಏನಾದ್ರೂ ದಾರಿ ಹುಡುಕಿ ಅಪ್ಪ. ಅಪ್ಪ, ಅಣ್ಣನ ಇವಾಗ್ಲೇ ನೋಡ್ಬೇಕಪ್ಪ. ಹೌದಪ್ಪ. ಆ ಹುಚ್ಚು ಹುಡುಗನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಕಡ್ದು ಹಾಕ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ.
ಅವನ್ನ ನೋಡ್ದೆ ನನ್ ಮನಸ್ಸೆಲ್ಲ ತುಡಿತಾ ಇದೆ. ನನ್ನ ಉಸಿರೇ ಹೋದಾಗಿದೆ ರೀ. ಹೇಗಾದ್ರೂ ಅವನ್ನ ಕಂಡಿಡಿಯಕ್ಕೆ ಏರ್ಪಾಡು ಮಾಡಿ. ಅವನ್ನ ಹುಡುಕ್ಬೇಕಾ? ನಿನ್ನೆ ಆ ಹುಚ್ಚು ಹುಡುಗನ್ನು ಓಡಿಸ್ಬೇಕಂತಿದ್ದೆ. ನೀನೇ ಅವನಿಗೇನೋ ಒಳ್ಳೇದ್ ನಡೆದಿದೆ ಹಾಗೀಗೆ ಅಂತ ಹೇಳ್ದೆ. ಈಗ ನೋಡು ಮತ್ತೆ ಓಡ್ಬಿಟ್ಟ. ಒಳ್ಳೇದಾಯ್ತು ನಾವು ಪಾರಾದ್ವಿ. ಇಲ್ಲ ನಾವೆಲ್ಲ ಮಲ್ಕೊಂಡಿದ್ ಸಮಯ ನೋಡಿ ಎಲ್ರನ್ನು ಕೊಂದಾಕ್ಬಿಡ್ತಿದ್ದ. ಏಯ್ ಇನ್ ಮುಂದೆ ಹುಡುಗ ಇಲ್ಲಿ ಬಂದ್ರೆ ಹುಚ್ಚು ನಾಯಿನ ಹೊಡೆದಾಕ್ಬಿಡ್ತೀನಿ. ಹೋಗೋ. ಹೇಳ್ಬೇಡಿ. ಏಯ್ ಹೋಗೆ ಒಳಗೆ ಹೋಗೋ. ಅವನನ್ನು ವಹಿಸ್ಕೊಂಡ್ ಮಾತಾಡ್ತೀರಾ? ಕೊಂದ್ಬಿಡ್ತೀನಿ. ಹೋಗಿ ಆ ಕಡೆ. ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರು. ಬರ್ಲಿ ಅವನ್ನ ನೋಡ್ಕೋತೀನಿ. ಅಪ್ಪ, ಬಾಬು 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 ನನ್ ಬಾಬು. ತಿರುಗಿ ಯಾಕೋ ಬಂದೆ? ಏನಂದ್ರೆ ಇವ್ನ್ ಯಾವ್ದೋ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ. ಇವನಿಂದ ಏನೋ ಆಪತ್ ಬರುತ್ತೆ. ಹಾಗೆಲ್ಲ ಹೇಳ್ಬೇಡಿ. ಆ ಮುಖನ ಇನ್ನೊಂದ್ಸಲ ನೋಡಿ. ಅಪ್ಪ, ಆ ಕಣ್ಗಳಲ್ಲಿ ಇರೋ ಶಾಂತತೆನ ನೋಡಿ. ಅಪ್ಪ, ಈಗ ನಾನು ಹುಚ್ಚನಾಗಿ ಬಂದಿಲ್ಲ, ಪವಿತ್ರವಾಗಿ ಬಂದಿದ್ದೀನಿ. ಬನ್ನಿ ಅಪ್ಪ, ನನಗ್ ನಡೆದ ಅದ್ಭುತವನ್ನು ಹೇಳ್ತೀನಿ. ಹೌದಮ್ಮ. ಬಾಬಾ ಬಾಬು ಬಾ. ಒಳಗ್ ಬಾಬು ಬಾ. ಬಾ ಅಣ್ಣ. ಒಳಗೆ ಹೋಗೋಣ ಬಾ. ಒಳಗ್ ಬಾ. ನಡೆದದ್ದು ಇದ್ದೇಪಾ. ಬಾಬು, ದೇವ್ರೇ ನಿನ್ಗೆ ದರ್ಶನ ನೀಡಿದ್ದಾರೆ ಅಂದ್ರೆ ನೀನು ಸಾಧಾರಣವಾದವನಲ್ಲ. ನೀನು ದೇವರ ಮಗ. ನಿನ್ನನ್ನು ನಮ್ಮ ಮಗ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಆಗಿದೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗಿದೆ. ಅಪ್ಪ, ಏನು? ನಾನು ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು. ದೀಕ್ಷಾ ಸ್ನಾನನ? ಅದು ಹೇಗೆ? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ದೇವರೇ ದರ್ಶನ ಕೊಟ್ಟು ನಮ್ಮ ಮಗನ ಗುಣಪಡಿಸಿದ್ದಾರೆ. ಆ ಕರುಣಾಮಯನಾದ ದೇವರ ದಾರಿಯಲ್ಲಿ ನಮ್ಮ ಮಗ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ದಯವಿಟ್ಟು ಅದಕ್ಕೆ ಅಡ್ಡ ಬರಬೇಡಿ. ಬಾಬು, ನಿನಗೆ ದೀಕ್ಷಾ ಸ್ನಾನ ಮಾಡ್ಸೋಕೆ ನಾನು ಏರ್ಪಾಟ್ ಮಾಡ್ತೀನಿ. ತುಂಬಾ ಧನ್ಯವಾದಗಳಪ್ಪ. ಅಮ್ಮ, ಅಣ್ಣಂದ್ರು, ತಂಗಿಯರು, ತಮ್ಮಂದ್ರು ಎಲ್ಲ ಎಷ್ಟು ದೊಡ್ಡವರಾಗಿದ್ದಾರೆ. ಹೌದಣ್ಣ, ನಾವಷ್ಟೇ ದೊಡ್ಡವರಾಗಿದ್ವಿ. ಆದ್ರೆ ನೀನ್ ಮಾತ್ರ ಹಂಗೆ ಚಿಕ್ಕವನಾಗಿದ್ದಿ. ಏನು ಅಂದ್ರೆ ತಗೊಳ್ಳಿ, ಕಾಫಿ ಕುಡಿರಿ. ಏನ್ರಿ ಹೀಗ್ ನೋಡ್ತಾ ಇದ್ದೀರಾ? 7 ವರ್ಷ 7 ವರ್ಷದ ಮೇಲೆ ನಿನ್ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದೆ. ಯಾಕೆ? ನಿಮ್ ಮುಖದಲ್ಲಿ ಕೂಡ ಸಂತೋಷ ಹೊಸದಾಗಿ ಮೂಡಿದೆ. ಅದು ನಿಜ. ಕಾಫಿ ಕುಡಿರಿ, ಆರೋಗತ್ತೆ. ಅಮ್ಮ, ಏನಪ್ಪ? ಅಣ್ಣಂದ್ರು, ತಂಗಿಯರು, ತಮ್ಮಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ? ಇಬ್ರು ಅಣ್ಣಂದಿರು ಕಾಲೇಜ್ಗೆ ಹೋಗಿದ್ದಾರೆ. ತಮ್ಮಂದಿರು ತಂಗಿಯರು ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನಿನ್ನನ್ನ ನೋಡಿ ಹೇಳ್ ಹೋಗ್ಬೇಕು ಅಂತಾನೇ ಇದ್ರು. ನೀನು ಜಪಿಸ್ತಾ ಇದೆಯಲ್ಲ, ನಿನ್ನನ್ನ ತೊಂದ್ರೆ ಮಾಡೋದ್ ಬೇಡ ಅಂತ ಹೊರಟೋದ್ರು. ಸಾಯಂಕಾಲ ಬೇಗ ಬರ್ತಾರಂತೆ, ನಿನ್ ಜೊತೆ ಆಡ್ತಾರಂತೆ ಹೇಳಕ್ ಹೇಳಿದ್ರು. ಬಾಬು, ಊರೊಳಗೆ ನಿನ್ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಗೊತ್ತಾ? ಮುಂಚೆ ನಿನ್ನ ನೋಡಿ ಹುಚ್ಚುಡುಗ, ದೆವ್ವ ಹಿಡಿದವನು ಅಂತ ಹೇಳಿದವರಲ್ಲ,
ಇವತ್ತು ದೇವ್ರ ಮಗ ಅಂತ ಹೇಳ್ತಾರಪ್ಪ. ನಿಜ ಹೇಳ್ತೀನಿ, ನಿನ್ನಿಂದ ನಮ್ಮ ಕುಟುಂಬಕ್ಕೆ ದೊಡ್ಡ ಗೌರವ ಬಂದಿದೆ ಅಲ್ವಾ? ಹೌದು ರೀ. ಸರಿ ರೀ, ಮಗು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾನ್ ಅವನ್ಗೆ ಊಟ ಬಡಿಸ್ತೀನಿ. ಪಾಪ. ಅಮ್ಮ, ಇವತ್ ನಾನು ಉಪವಾಸ. ಸಾಯಂಕಾಲದವರೆಗೆ ಒಬ್ನೇ ಇದ್ದು ಪ್ರಾರ್ಥಿಸ್ಬೇಕು. ಆಮೇಲೆ ನಾನು ಊಟ ಮಾಡ್ತೀನಿ. ಬರ್ತೀನಮ್ಮ, ಬರ್ತೀನಪ್ಪ. ಸರಿಯಪ್ಪ. ಅಪ್ಪ, ಏಸಪ್ಪ, ಬಂದದ್ದು ನೀನೇ ಅಂತ ಅರ್ಥ ಮಾಡ್ಕೊಂಡೆಯ್ಯ, ಅರ್ಥ ಮಾಡ್ಕೊಂಡೆ. ಅಂದು ಪಾಪಿಗಳಾದ ನಮಗಾಗಿ ಈ ಭೂಮಿಗೆ ಬಂದೆ. ಇಂದು ಈ ಪಾಪಿಗಾಗಿಯೂ ಕನಿಕರಿಸಿ ಬಂದಿದ್ದೀ ಅಯ್ಯ. ಇಲ್ಲಿ ನೀನು ಬಂದಿದ್ದೀಯಾ. ಮೊಳೆ ಹೊಡೆದು ಗಾಯಗೊಂಡ ನಿನ್ನ ಪಾದಗಳನ್ನು ನೋಡೋ ಭಾಗ್ಯ ತಂದಿದ್ದೀ ಅಯ್ಯ, ತಂದಿದ್ದೀ. ಏಸಪ್ಪ, ಏಸಪ್ಪ, ಈ ಪಾಪಿ ಕೈಗಳು ನಿನ್ನ ಪವಿತ್ರವಾದ ಪಾದಗಳನ್ನು ಮುಟ್ಟಲು ನಾನು ಎಷ್ಟು ಪುಣ್ಯ ಮಾಡಿರಬೇಕು. ಎಷ್ಟು ಪುಣ್ಯ ಮಾಡಿದ್ದೀನಿ, ಎಷ್ಟು ಪುಣ್ಯ ಮಾಡಿದ್ದೀನಿ. ಏಸಪ್ಪ, ಏಸಪ್ಪ, ಸ್ತೋತ್ರಗಳಯ್ಯ, ಸ್ತುತಿಸುತ್ತೇನೆ. ದೆವ್ವ ಹಿಡಿದು ಹುಚ್ಚನಾಗಿ ಅಲೆದೆ. ಈ ಪಾಪಿ ಮೇಲೆ ಕರುಣೆ ತೋರಿದ ನನ್ನ ಪ್ರೀತಿಯ ದೇವರೇ, ನನ್ನ ಮನಸ್ಸೆಲ್ಲ ತುಂಬಿದ ಪಾಪಗಳನ್ನು ನೀಗಿಸಿದೆ. ನನ್ನ ತ್ಯಾಗ ದೇವನೇ, ಪಾಪಿಗಳನ್ನು ರಕ್ಷಿಸಲು ಬಂದ ರಕ್ಷಕನೇ, ಯೇಸು ರಾಜನೇ, ಬಾಳಿನುದ್ದಕ್ಕೂ ನಿನ್ನ ಮರೆಯದ ಮನಸ್ಸು ಬೇಕಪ್ಪ, ನಿನ್ನ ಮರೆಯದ ಮನಸ್ಸು ಬೇಕಪ್ಪ. ಏಸಪ್ಪ, ಹೋಗ್ಬಿಡ್ತೀನಿ, ಊರ್ ಬಿಟ್ಟು ಓಡ್ಬಿಡ್ತೀನಿ. ಅಯ್ಯೋ ಅಯ್ಯಯ್ಯೋ, ನಾಯಿ ಬೇರೆ ಅಟ್ಟಿಸ್ತಾ ಇದೆಯಲ್ಲ. ಅಯ್ಯೋ, ಒಳ್ಳೇದಾಯ್ತು, ತಪ್ಪಿಸ್ಕೊಂಡೆ. ಈ ಊರಿನ ಜನರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. 100 ರೂಪಾಯಿ ಕೊಟ್ರೆ 200 ರೂಪಾಯಿ ಕೊಡ್ತೀನಿ, 500 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಡ್ತೀನಿ ಅಂತ ನಾನ್ ಹೇಳಿದ್ನ ನಂಬಿ 1 ತಿಂಗಳಲ್ಲಿ ಹೇಗಪ್ಪ 2 ಪಟ್ಟು ದುಡ್ಡು ಕೊಡಕ್ಕಾಗುತ್ತೆ ಅಂತ ಸ್ವಲ್ಪನೂ ಯೋಚಿಸ್ದೇನೆ ಮುಟ್ಟಾಳ್ತನದಿಂದ ಮುಟ್ಟಾಳ್ ನನ್ ಮಕ್ಳು ದುಡ್ಡನ್ನ ದೋಚಿ ಕೊಟ್ರು. ನಾನು ದುಡ್ಡನ್ನ ತಗೊಂಡು ಊರ್ ಬಿಟ್ಟೆ ಓಡ್ದೆ. ಪಕ್ಕದ ಊರ್ನಲ್ಲೂ ಜನರನ್ನ ಮೋಸ ಮಾಡಿ ನನಗ್ ಬೇಕಾದ್ನೆಲ್ಲ ತಗೊಂಡು ಇವತ್ತು ಅದು ಇಲ್ಲಿಗ್ ಬಂದೆ. 7 ವರ್ಷ ಆಯ್ತವಲ್ಲ, ದುಡ್ಡು ಕೊಟ್ಟು ಮುಟ್ಟಾಳ್ ನನ್ ಮಕ್ಳು ಮರ್ತಿರ್ತಾರೆ ಅಂತ ನಂಬಿ ಧೈರ್ಯವಾಗಿದ್ದೆ. ಲೆಕ್ಕ ತಪ್ಪಾಯ್ತಲ್ಲ. ತಕೊಂಬಂದ್ ದುಡ್ನು ಸಾಮಾನು ಎಲ್ವನ್ ಕಿತ್ಕೊಂಡು ನನ್ನ ಜಾಲಾಡ್ಸ್ಬಿಟ್ರಲ್ಲ. ನನ್ ಸ್ಥಿತಿನ ನೋಡಿ ಎಲ್ಲ ಬೀದಿ ನಾಯಿಗಳು ಒಟ್ಟಿಗೆ ಸೇರ್ಕೊಂಡು ಶರ್ಟ್ನು ಪ್ಯಾಂಟ್ನು ಹರಿದು ಕಿತ್ತಾಡಿ ಕಡಿಯೋ ಕಡಿ ಅಂತ ನನ್ನ ಕಚ್ಚಿ ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಲ್ಲಪ್ಪ. ಹೌದು,
ಇನ್ಮೇಲೆ ನಾನು ಏನ್ ಮಾಡೋದು? ಅದೇ ಒಳ್ಳೆ ಐಡಿಯಾ. ದೆವ್ವ ಹಿಡಿದು ಹುಚ್ಚನಾಗಿದ್ದ ಬಾಬು ಈಗ ದೇವರ ಮಗ ಅದು ಇದು ಅಂತ ಹೇಳಿ ರೈಸ್ ಮಿಲ್ನ ನೋಡ್ಕತಾ ಇದ್ದಾನಂತೆ. ಹೇಗಾದ್ರೂ ಅವನ್ನ ಮೋಸ ಮಾಡಿ ಸ್ವಲ್ಪ ದುಡ್ಡನ್ನ ಲಪ್ಟಾಯಿಸ್ಬಿಡ್ಬೇಕು. ಬಾಬು, ನೀವು ಬಂದ 1 ತಿಂಗಳಲ್ಲೇ ರೈಸ್ ಮಿಲ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಿಮ್ಮ ಅಪ್ಪಂಗೆ ತುಂಬಾ ಸಹಾಯವಾಗಿದ್ದೀರಿ. ಹೀಗೆ ನಡೀತಾ ಇದ್ದರೆ ಇನ್ನೊಂದು ರೈಸ್ ಮಿಲ್ ಶುರು ಮಾಡುತ್ತೀರಿ. ಸರಿ ಬಾಬು, ಅಪ್ಪ ಬಂದ್ರೆ ನಾ ಬಂದಿದ್ದು ಹೇಳ್ಬಿಡಿ. ಒಂದು 10 ಮೂಟೆ ಅಕ್ಕಿನ ಅಂಗಡಿಗೆ ಕಳ್ಸಕ್ಕೆ ಹೇಳಿ. ಸರಿ ಅಯ್ಯ. ಹಾಗಾದ್ರೆ ಬರ್ತೀನಪ್ಪ. ಹೋಗ್ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಬಾಬು. ಏನಣ್ಣ, ಕೆಲ್ಸ ಎಲ್ಲ ಇಷ್ಟವಾಯ್ತಾ? ಏನಣ್ಣ ಹಾಗ್ ನೋಡ್ತಾ ಇದ್ದೀರಾ? ಬಾಬು, ನಿನ್ನ ಹೇಗಾದ್ರೂ ಮೋಸ ಮಾಡಿ ನಿನ್ ಹತ್ರ ಸ್ವಲ್ಪ ದುಡ್ಡನ್ನ ಹೇಗಾದ್ರೂ ಹೊಡಿಬೇಕು ಅಂತ ಪ್ಲಾನ್ ಮಾಡಿನೇ ಆವತ್ತು ಬಂದೆ. ಆದ್ರೆ ಕರುಣಾಮಯವಾದ ನಿನ್ನ ಮುಖವನ್ನು ನೋಡಿ, ಸಿಹಿಯಾದ ನಿನ್ ಮಾತನ್ನ ಕೇಳಿ ಇನ್ಮೇಲ್ ದುಡ್ದು ತಿನ್ಬೇಕು, ಯಾರನ್ನು ಮೋಸ ಮಾಡಬಾರ್ದು ಅಂತ ನನ್ನೊಳಗೆ ಬದಲಾವಣೆ ಬಂತು. ನಿನ್ನೊಳಗೆ ದೇವರಿದ್ದಾರೆ ಅಂತ ತಿಳ್ಕೊಂಡೆ ಬಾಬು. ನನಗೆ ಕೆಲಸ ಬೇಕು ಅಂತ ಕೇಳ್ದೆ, ನೀನು ಲೆಕ್ಕ ಬರೆಯೋ ಕೆಲಸ ಕೊಟ್ಟೆ. ಚೆನ್ನಾಗಿರಪ್ಪ. ಅಣ್ಣ, ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷವಾಗಿದೆ. ಯೇಸು ಕ್ರಿಸ್ತ ನಿಮ್ಮನ್ನಿನ್ನೂ ಹೆಚ್ಚು ಹೆಚ್ಚು ಆಶೀರ್ವದಿಸುತ್ತಾನೆ. ತುಂಬಾ ಸಂತೋಷ ಅಪ್ಪ. ಮನೆಯಿಂದ ಊಟ ತಂದಿದ್ದೀನಿ, ತಗೊಳಪ್ಪ. ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿದ್ಮೇಲೆ ಊಟ ಸರಿ ಅಪ್ಪ, ಮಾಡ್ತೀನಿ. ನಾನು ಊಟ ಮಾಡ್ಬಿಡ್ತೀನಿ. ಅಪ್ಪ, ನನ್ನ ಮಗನೇ, ಈ ಜಗತ್ತಿಗೆಲ್ಲ ನನ್ನ ಬಗ್ಗೆ ತಿಳಿಸಲೆಂದೇ ನಿನ್ನನ್ನು ಆರಿಸಿಕೊಂಡೆನು. ಶಿಲುಬೆಯಲ್ಲಿ ನಾನು ಹೊಂದಿದ ಗಾಯಗಳು ನಿನಗಾಗಿಯೂ ಸಹ. ಈ ಗಾಯಗಳನ್ನು ಹೊಂದಿ ಸೈತಾನನಿಗೆ ಗುಲಾಮರಾಗಿರುವ ಜನರ ಬಳಿ ಹೋಗಿ ಹೇಳು. ಜನರು ಪಾಪಗಳಿಂದ ಮುಕ್ತಿ ಹೊಂದಿ ಪಾಪದ ಸರಪಳಿ ಮುರಿದು ಶಿಲುಬೆಯಲ್ಲಿ ನಾನು ಚೆಲ್ಲಿರುವ ರಕ್ತದ ಬಗ್ಗೆ ಹೇಳು. ಯೇಸು ಕ್ರಿಸ್ತನೇ ನಿಮ್ಮ ರಕ್ಷಕನು, ಉದ್ಧರಿಸುವವನಾಗಿರುವನೆಂದು ರಕ್ತ ಮಾಂಸ ಉಳ್ಳ ಜನರಿಗೆ ಹೋಗಿ ಹೇಳು. ಹೌದು ಮಗನೇ, ನನ್ನ ಸಂದೇಶವನ್ನು ಹೋಗಿ ಹೇಳು. ಮನಸ್ಸು ಮುರಿಯಲ್ಪಟ್ಟು ಗಾಯಗೊಂಡವರನ್ನು ಗುಣಪಡಿಸುವವನು, ಸೈತಾನನ ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವವನು, ಪಾಪಗಳ ಹಗ್ಗಗಳಿಂದ ಕಟ್ಟಲ್ಪಟ್ಟವರ ಹಗ್ಗಗಳನ್ನು ಬಿಡಿಸುವವನು ಎಂದು ನನ್ನ ಬಗ್ಗೆ ದಿನವೂ ಹಾಡಿ ನಿಮ್ಮನ್ನು ರಕ್ಷಿಸುವವನೆಂದು ನನ್ನ ಸುವಾರ್ತೆಯನ್ನು ತಿಳಿಸು. ಬಾಬು, ಬಾಬು. ಏನಮ್ಮ? ಅಳ್ಬೇಡಿ ಅಮ್ಮ. ಬಾಬು, ಮತ್ತೆ ನಿನ್ನನ್ನು ಆಗ್ಲಿ ನಾನು ಹೇಗಪ್ಪ ಬದುಕ್ಲಿ? ಅಮ್ಮ, ನಿಮ್ಮೆಲ್ಲರ ಬಳಿನೂ ನನ್ನ ಪರಿಸ್ಥಿತಿನ ಹೇಳಿದೆ. ಈಗ ನಾನು ನಿಮ್ಮನ್ನ ಆಗ್ಲೇ ಹೋಗ್ತಿರೋದು ನಿಮ್ಮೆಲ್ಲರನ್ನೂ ಮರ್ತು ಬಿಡ್ತೀನಿ ಅಂತ ಅರ್ಥ ಅಲ್ಲ. ದೇವನ ಪರಮ ದರ್ಶನಕ್ಕೂ ಅವನ ಪವಿತ್ರ ವಾಕ್ಯಗಳಿಗೂ ವಿಧೇಯನಾಗಿ ಹೋಗುತ್ತಿದ್ದೇನೆ. ಅಮ್ಮ, ದೆವ್ವ ಹಿಡಿದು ಹುಚ್ಚನಾಗಿ ಅಲಿತಿದ್ದ ನನಗೆ ದೇವನ ದರ್ಶನ ಯಾಕಾಯ್ತು ಗೊತ್ತಾ? ಆತನ ಧರ್ಮ ಬೋಧಕನಾಗಲು,
ಆತನಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿರಲಮ್ಮ. ಅಮ್ಮ, ನಾನು ಹೋಗುತ್ತಿರುವುದು ಆಳವಾದ ಕಂದಕದಲ್ಲಿ ಬೀಳಕಲ್ಲ. ಪಾಪದಲ್ಲಿ ಬಿದ್ದು ತೊಳಲುತ್ತಿರುವ ಒಬ್ಬೊಬ್ಬ ಮನುಷ್ಯನಿಗೂ ದೇವನ ಸುವಾರ್ತೆಗಳನ್ನು ವಿಶೇಷವಾಗಿ ಹೇಳಿ ಅಂತವರನ್ನು ಕೈ ನೀಡಿ ಮೇಲೇರಿಸಲು ಅಮ್ಮ. ತಾಯಿಯ ಮಮತೆಯಿಂದ ನೀನು ಮಾತನಾಡುತ್ತಿದೀಯಾ, ಅದು ತಪ್ಪಿಲ್ಲ ಅಮ್ಮ. ಆದರೆ ತಪ್ಪಾದ ಹಾದಿಯಲ್ಲಿ ನಡೆದು ಹಿಂತಿರುಗಲಾಗದೆ ವೇದನೆಯಲ್ಲಿ ಬೇಯುತ್ತಿರುವ ಎಷ್ಟೋ ತಾಯಂದಿರಲ್ಲೂ ತಂದೆಯವರಲ್ಲೂ ಸಹೋದರ ಸಹೋದರಿಯರಲ್ಲೂ ಶುಭವಾರ್ತೆಯನ್ನು ಸಾರಿ ದೇವರ ಹಾದಿಯಲ್ಲಿ ತಿರುಗಿಸಬೇಕು. ಅವರಿಗೆ ಪ್ರೀತಿಯ ದಾರಿಯನ್ನು ತೋರಿಸಿ ತಿದ್ದಬೇಕು. ಅಮ್ಮ, ದೇವನ ಶುಭ ಸಂದೇಶವನ್ನು ಪ್ರಚಾರ ಮಾಡುವುದು ನನ್ನ ಮುಖ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಲು ಹೋಗಿ ಬಾ ಮಗನೇ ಎಂದು ಸಂತೋಷದಿಂದ ಕಳಿಸ್ಕೊಡಮ್ಮ. ಹೌದು ಕಮಲ, ಬಾಬುನ ಸಂತೋಷದಿಂದ ಕಳಿಸ್ಕೊಡು. ಅಮ್ಮ, ಬೇರೆಯವರನ್ನು ಮೋಸ ಮಾಡಿ ಜೀವನ ನಡೆಸ್ತಿದ್ದ ನಾನು ಬಾಬುವಿನಿಂದಲೇ ತಿದ್ಕೊಂಡೆ. ನನ್ನಂತಹ ಎಷ್ಟೋ ಜನರು ಬಾಬುನಿಂದಲೇ ತಿದ್ಕೋಬೇಕು. ಸಂತೋಷದಿಂದ ಹೋಗ್ಬಿಟ್ ಬಾ ಅಂತ ಹೇಳ್ರಮ್ಮ. ಹೌದಮ್ಮ, ಹೇಳಮ್ಮ. ಹೇಳಿ ಅಮ್ಮ. ಅಮ್ಮ ಹೇಳಿ ಅಮ್ಮ. ಹೌದಮ್ಮ, ಹೌದು ಹೇಳಿ ಅಮ್ಮ. ಹೌದಮ್ಮ, ಹೌದು ಹೇಳಮ್ಮ. ಸರಿ ಹೇಳಮ್ಮ. ಬಾಬು, ತುಂಬಿದ ಮನಸ್ಸಿಂದ ಹೇಳ್ತಿದ್ದೀನಿ, ದೇವರ ಕೆಲಸವನ್ನು ಮಾಡಲು ಸಂತೋಷವಾಗಿ ಹೋಗಿ ಬಾ. ಸಂತೋಷಮ್ಮ, ತುಂಬಾ ಸಂತೋಷ. ಯೇಸು ಕ್ರಿಸ್ತ ನಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಾನೆ. ಬರ್ತೀನಮ್ಮ, ಬರ್ತೀನಿ. ಎಲ್ಲರೂ ಬಾಳಬೇಕು, ಆನಂದದಿ ಇರಬೇಕು, ಇದುವೇ ಆ ದೇವರ ಇಚ್ಛೆ. ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ. ನನ್ನ ಪ್ರೀತಿಯ ಜನರೇ, ನೀವು ನೋಡಿದ ಈ ಚಲನಚಿತ್ರ ಆಂಧ್ರ ರಾಜ್ಯದ ನೆಲ್ಲೂರು ಪಟ್ಟಣದಲ್ಲಿ ನಡೆದ ಒಂದು ಸತ್ಯ ಘಟನೆ. ಅಲ್ಲಿ ಒಬ್ಬ ಮನುಷ್ಯನನ್ನು ನೋಡಿ ಹಿಂದಿನವರ ಪಾಪಗಳಿಂದ ಉಂಟಾದ ಶಾಪದ ನಿಮಿತ್ತವಾಗಿ ಬಾಧಿಸಲ್ಪಟ್ಟು ಎಷ್ಟು ಪರಿತಾಪವಾದ ಸ್ಥಿತಿಯೂ ಅವನ ಜೀವನವಾಯಿತು ಎಂಬುದನ್ನು ನೀವು ಈಗ ತಾನೇ ನೋಡಿದಿರಿ. ಆದರೆ ದೇವನಾದ ಯೇಸುಕ್ರಿಸ್ತನು ಆ ಯುವಕನನ್ನು ಪ್ರೀತಿಸಿದನು. ಎಲ್ಲರೂ ಅವನನ್ನು ದೂರವಿರಿಸಿ ಮರೆತು ಇನ್ನೂ ಅವನ ಬಾಳು ಅಷ್ಟೇ ಎಂದು ತಿಳಿದ ಸಮಯದಲ್ಲಿ ಯೇಸು ಅವನನ್ನು ಹುಡುಕಿ ಬಂದು ತನ್ನನ್ನು ಅವನಿಗೆ ವ್ಯಕ್ತಪಡಿಸಿಕೊಂಡು ಅದ್ಭುತವಾಗಿ ಆ ಪಾಪದಿಂದಲೂ ಶಾಪದಿಂದಲೂ ವಿಮೋಚನೆ ಮಾಡಿ ಒಬ್ಬ ಮನುಷ್ಯನಾಗಿ ಮಾರ್ಪಡಿಸಿದನು. ಇಂದಿಗೂ ಅವರು ಜೀವಂತವಾಗಿದ್ದಾರೆ. ಲಕ್ಷಗಟ್ಟಲೆ ಜನರಿಗೆ ಆಶೀರ್ವಾದವಾಗಿ ದೇವರು ಅವನನ್ನು ಪ್ರಯೋಜನಪಡಿಸಿಕೊಂಡು ಬರುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಆ ಸಹೋದರನ ಬಾಳಿನ ಜೀವನವನ್ನು ವಿಮೋಚಿಸಿ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿ ಮಾಡಿದ ಯೇಸುಕ್ರಿಸ್ತನು ನಿಮ್ಮನ್ನೂ ಪ್ರೀತಿಸುತ್ತಿದ್ದಾನೆ. ಇಂದಿಗೂ ನಿಮ್ಮನ್ನು ಆತನು ಹುಡುಕಿ ಬಂದಿದ್ದಾನೆ. ನೀವು ಯಾರಾಗಿದ್ದರೂ ಸರಿಯೇ, ಪಾಪದಿಂದ ಬಾಧೆಗೊಳಗಾಗಿ ಶಾಪವನ್ನು ಹೊಂದಿ ಅಯ್ಯೋ ಇದು ಅವನ ಕರ್ಮ, ಅದೇ ಅನುಭವಿಸುತ್ತಿದ್ದಾನೆಂದು ಇತರರಿಂದ ದೂರವಾಗಿ ಅಪಮಾನ ಹೊಂದಿ ಅಲಕ್ಷ್ಯಪಟ್ಟು ಬಾಧೆಗೊಳಗಾಗಿ ವೇದನೆಯಿಂದ ಜೀವಿಸಿಕೊಂಡಿರಬಹುದು. ನನ್ನ ಬಾಳಿನಲ್ಲಿ ಯಾವ ಸುಖವೂ ಇಲ್ಲವಲ್ಲ, ಯಾವ ಆಶೀರ್ವಾದವೂ ಇಲ್ಲವಲ್ಲ, ಬೇರೆಯವರು ಪರಿಹಾಸ ಮಾಡುವ ಸ್ಥಿತಿಯಲ್ಲಿ ನನ್ನ ಬಾಳು ಇದೆಯಲ್ಲ ಎಂದು ಯಾರು ನನಗೆ ವಿಮೋಚನೆಯನ್ನು ಉಂಟು ಮಾಡುವರೆಂದು ನಿರೀಕ್ಷಿಸುತ್ತಿರಬಹುದು. ದೇವನಾದ ಯೇಸುಕ್ರಿಸ್ತ ಇಂದು ನಿಮಗೆ ಮುಕ್ತಿಯನ್ನು ಉಂಟುಮಾಡಿ ನಿಮ್ಮನ್ನೂ ಆಶೀರ್ವದಿಸಿ ನಿಶ್ಚಯವಾಗಿ ಬಾಳುವಂತೆ ಮಾಡುವನು. ನಿಮ್ಮಲ್ಲಿ ಅನೇಕರನ್ನು ಆಶೀರ್ವಾದ ನಿಧಿಯಾಗಿ ಬದಲಿಸುತ್ತಾನೆ. ಇದಕ್ಕೆ ಕಾರಣವೇನೆಂದು ಗೊತ್ತೇ? ಸತ್ಯವೇದದಲ್ಲಿ ಗಲಾತ್ಯದವರಿಗೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ವೇದವಾಕ್ಯವು ಹೀಗೆ ಹೇಳುತ್ತದೆ. ಇದು ದೇವನ ವಾಕ್ಯ. ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಂತೆ ಕ್ರಿಸ್ತು ಅಂದರೆ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಈ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯೇಸುಕ್ರಿಸ್ತನು ಆ ಶಿಲುಬೆ ಮರದಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ಆತನು ಚೆಲ್ಲಿರುವ ರಕ್ತದ ಮೂಲಕ ಶಾಪದ ಬಂಧದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಆಶೀರ್ವದಿಸುವನು. ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ವಿಮೋಚನೆ ಮಾಡಲೆಂದೇ ಆತನು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಆ ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆ ಯೇಸುಕ್ರಿಸ್ತನ ರಕ್ತದ ಶಕ್ತಿ ಶಾಪದ ಶಕ್ತಿಗಿಂತ ಹೆಚ್ಚಾಗಿದ್ದು ಆ ಕರ್ಮದಿಂದಲೂ ನಮ್ಮನ್ನು ಮುಕ್ತಿಗೊಳಿಸಿ ನಮ್ಮನ್ನು ಆಶೀರ್ವದಿಸಿ ಜೀವಿಸುವಂತೆ ಮಾಡುವುದು.
ಅದಕ್ಕಾಗಿಯೇ ಯೇಸು ಈ ಜಗತ್ತಿಗೆ ಬಂದನು. ಆತನು ಮರಣವನ್ನು ಜಯಿಸಿ 3ನೇ ದಿನ ಜೀವದೊಂದಿಗೆ ಎದ್ದನು. ಇಂದಿಗೂ ಕೂಡ ಆತನು ಜೀವಿತವಾಗಿದ್ದಾನೆ. ಆದ್ದರಿಂದಲೇ ಈ ತರಹದ ಅದ್ಭುತಗಳನ್ನು ಆತನು ಇಂದಿಗೂ ಮಾಡುತ್ತಲೇ ಇದ್ದಾನೆ. ನಿಮಗೂ ಈ ರೀತಿಯ ಅದ್ಭುತವನ್ನು ಮಾಡುತ್ತಾನೆ. ಅದಕ್ಕಾಗಿ ನಾವು ಯೇಸುವನ್ನು ನೋಡಿ ಜಪಿಸೋಣವೇ? ದೇವನೇ, ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಜೀವಿತದಲ್ಲಿನ ಶಾಪಗಳನ್ನು ನಿವಾರಿಸು. ನೀನು ನನಗೋಸ್ಕರ ಜೀವ ಕೊಟ್ಟು ನನಗಾಗಿ ರಕ್ತವನ್ನು ಚೆಲ್ಲಿರುತ್ತೀ ಎಂದು ನಾನು ನಂಬುತ್ತೇನೆ. ನೀನು ನನ್ನ ಜೀವನದಲ್ಲಿ ಬಂದು ನನಗೆ ಸಹಾಯ ಮಾಡು ಎಂದು ಆತನನ್ನು ನೋಡಿ ಕೇಳಿಕೊಳ್ಳಿರಿ. ಹೀಗಾದರೆ ಇಂದಿನಿಂದ ಒಂದು ಅದ್ಭುತವಾದ ವ್ಯತ್ಯಾಸ ನಿಮ್ಮ ಬಾಳಿನಲ್ಲಿ ಉಂಟಾಗುವುದು. ನಾವು ಜಪಿಸೋಣವೇ? ನನ್ನೊಂದಿಗೆ ಸೇರಿ ನೀವು ಯೇಸುವನ್ನು ನೋಡಿ ಜಪಿಸುತ್ತೀರಾ? ನಾವು ಜಪಿಸೋಣ. ತಂದೆಯೇ, ಇದು ಈ ವಾಕ್ಯಗಳನ್ನು ಕೇಳಿ ನನ್ನೊಂದಿಗೆ ಸೇರಿ ಜಪಿಸುವ ಈ ಸಹೋದರನಿಗಾಗಿ ಸಹೋದರಿಗಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪಾಪದಿಂದಲೂ ಶಾಪದಿಂದಲೂ ಬಂಧಿಸಲ್ಪಟ್ಟವರನ್ನು, ಇದು ಇವನ ಕರ್ಮವೆಂದು ಇತರರಿಂದ ಅವಮಾನಿಸಲ್ಪಟ್ಟ ತಳ್ಳಲ್ಪಟ್ಟ ಪರಿಸ್ಥಿತಿಯಲ್ಲಿ ವೇದನೆಯಿಂದ ಬಾಳುತ್ತಿರುವ ಜನರನ್ನು ಕಣ್ತೆರೆದು ನೋಡು. ತಂದೆಯೇ, ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಶಾಪಗಳನ್ನು ಹೊತ್ತುಕೊಂಡು ನೀಗಿಸುವವನು ಎಂಬುದನ್ನು ನೆನಪಿಟ್ಟುಕೊಂಡು, ಯೇಸುವೇ ನನ್ನ ಪಾಪಗಳನ್ನು ಮನ್ನಿಸು, ಯೇಸುವೇ ನನ್ನ ಜೀವನದಲ್ಲಿ ಬಾ ದೇವ, ಯೇಸುವೇ ನನ್ನ ಪಾಪಗಳಿಂದಲೂ ಶಾಪಗಳಿಂದಲೂ ನನ್ನನ್ನು ವಿಮೋಚಿಸಿ ನನ್ನನ್ನು ಆಶೀರ್ವದಿಸು ಎಂದು ಯಾರೆಲ್ಲ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವರೋ ಅವರ ಮೇಲೆ ಈಗ ನಿನ್ನ ಮಹಿಮೆಯ ಪ್ರಕಾಶವನ್ನು ಅವರಲ್ಲಿ ತೋರ್ಪಡಿಸು. ತಂದೆಯೇ, ಈಗಲೇ ನಿನ್ನ ಬೆಳಕು ಇವರ ಬದುಕನ್ನು ಪ್ರಕಾಶಮಾನವಾಗಿ ಮಾಡಲಿ ಎಂದು ಜಪಿಸುತ್ತೇನೆ. ಆ ಪಾಪದ ಕತ್ತಲೆ ತೊಲಗಿ ಹೋಗಲಿ. ಶಾಪವೆನ್ನುವ ಕಾರ್ಗತ್ತಲು ಯೇಸುವಿನ ಹೆಸರಿನಿಂದಾಗಿ ತೊಲಗಿ ಹೋಗಲಿ. ಭಯಗೊಳಿಸುವ ಶೈತಾನನ ಕಾರ್ಗತ್ತಲು ಈ ಜನರ ಬಾಳನ್ನು ಬಿಟ್ಟು ದೂರ ಹೋಗಲಿ ಯೇಸುವಿನ ನಾಮದಿಂದ. ಇಂದಿನಿಂದ ಅವರ ಜೀವಿತದಲ್ಲಿ ಪರಿಶುದ್ಧತೆಯು ಅನುಗ್ರಹವೂ ಉಂಟಾಗಲಿ. ತಂದೆಯೇ, ನಿಜವಾದ ನೆಮ್ಮದಿಯ ಸಂತೋಷವನ್ನು ಅವರಿಗೆ ನೀಡಿ ಆಶೀರ್ವದಿಸು. ತಂದೆಯೇ, ನೀನು ಎಲ್ಲರನ್ನೂ ಆಶೀರ್ವದಿಸಿ ಉದ್ಧರಿಸುವ ದೇವರಲ್ಲವೇ? ಇಂದಿನಿಂದ ಈ ಜನರನ್ನು ಆಶೀರ್ವದಿಸು. ಅನೇಕರಿಗೆ ಕೃಪೆ ಕರುಣೆಯನ್ನು ನೀಡುತ್ತಿ. ದೇವರು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಪ್ರಿಯ ಜನರೇ, ದೇವರಾದ ಯೇಸು ಕ್ರಿಸ್ತನು ನಿಜವಾಗಿಯೂ ಈ ಚಲನಚಿತ್ರದ ಮೂಲಕ ನಿಮ್ಮನ್ನು ಸಂಧಿಸಿದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಯೇಸುವನ್ನು ನಿಮ್ಮವನಾಗಿ ಮಾಡಿಕೊಳ್ಳಿ. ಆತನು ನಿಮ್ಮೊಂದಿಗೆಯೇ ಇದ್ದು ಕೊನೆಯವರೆಗೂ ನಿಮ್ಮನ್ನು ಆಶೀರ್ವದಿಸಿ ತನ್ನ ಅನುಗ್ರಹದ ಹಾದಿಯಲ್ಲಿ ನಡೆಸುತ್ತಾನೆ. ಆಮೆನ್. ಎಲ್ಲರೂ ಬಾಳಬೇಕು, ಆನಂದದಿ ಇರಬೇಕು. ಎಲ್ಲರೂ ಬಾಳಬೇಕು, ಆನಂದದಿ ಇರಬೇಕು. ಇದುವೇ ಆ ದೇವರ ಇಚ್ಛೆ. ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ. ಇದುವೇ ಆ ದೇವರ ಇಚ್ಛೆ. ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ. ಎಲ್ಲರೂ ಬಾಳಬೇಕು, ಆನಂದದಿ ಇರಬೇಕು. ಇದುವೇ ಆ ದೇವರ ಇಚ್ಛೆ. ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ. ಸುರಿಸು, ಬೆವರನು ಹರಿಸು. ಮಣ್ಣೆಲ್ಲ ಬಂಗಾರವೇ, ಮನಸ್ಸೆಲ್ಲ ಸಂತೋಷವೇ. ಕರುಣೆಯ
ಎಣ್ಣೆಯ ಸುರಿಸು ಬೆವರನ್ನು ಹರಿಸು ಮಣ್ಣೆಲ್ಲ ಬಂಗಾರವೇ ಮನಸ್ಸೆಲ್ಲ ಸಂತೋಷವೇ ಶ್ರಮಿಸುವ ಗುಣ ಬೇಕು ಒಳ್ಳೆಯ ಮನ ಬೇಕು ಮನೆ ತುಂಬ ಸಂತೋಷವೇ ಬಾಳೆಲ್ಲ ಆನಂದವೇ ಶ್ರಮಿಸುವ ಗುಣ ಬೇಕು ಒಳ್ಳೆಯ ಮನ ಬೇಕು ಮನೆ ತುಂಬ ಸಂತೋಷವೇ ಬಾಳೆಲ್ಲ ಆನಂದವೇ ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು ಇದುವೇ ಆ ದೇವರ ಇಚ್ಛೆ ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ ಹಿರಿಯರ ವಂದಿಸು ಹೆತ್ತವರ ನಮಿಸು ಮನಸ್ಸೆಲ್ಲ ಆನಂದವೇ ಕನಸೆಲ್ಲ ನನಸಾಗಿದೆ ಹಿರಿಯರ ವಂದಿಸು ಹೆತ್ತವರ ನಮಿಸು ಮನಸ್ಸೆಲ್ಲ ಆನಂದವೇ ಕನಸೆಲ್ಲ ನನಸಾಗಿದೆ ಮಣ್ಣಿಗೆ ಮಳೆ ಬೇಕು ಪ್ರೀತಿಗೆ ಮನ ಬೇಕು ಊರೆಲ್ಲ ಸಂಭ್ರಮವೇ ಬಾಳೆಲ್ಲ ಆನಂದವೇ ಮಣ್ಣಿಗೆ ಮಳೆ ಬೇಕು ಪ್ರೀತಿಗೆ ಮನ ಬೇಕು ಊರೆಲ್ಲ ಸಂಭ್ರಮವೇ ಬಾಳೆಲ್ಲ ಆನಂದವೇ ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು ಇದುವೇ ಆ ದೇವರ ಇಚ್ಛೆ ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ ಇದುವೇ ಆ ದೇವರ ಇಚ್ಛೆ ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು ಇದುವೇ ಆ ದೇವರ ಇಚ್ಛೆ ಅವರು ನುಡಿದಂತೆ ನಡೆದುಕೊಂಡರೆ ಸ್ವರ್ಗ